ಹ್ಮ್ ಬಾ ಬಾ ಜಲ್ದಿ ಬಾ ನಿಂದ ದಾರಿ ಕಾಯತಿದ್ನಿ ಅಕ್ಕಿ ಒಣಾಕ್ ಇಷ್ಟೊತ್ತಾತ ತಿನ್ನೋ ಬೀಗ್ರ ಯಾಕೆ ಬಂದಿಲ್ಲ ಅಂತ ನೋಡಾತಿದ್ನಿ ಈಗ ಬಂದು ನೋಡ್ರಿ ಹೆಂಗ್ ಬರಾತೈತಿ ನೋಡ್ ಸರ 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 ಬರಾತೈತಿ ಇಷ್ಟು ದೊಡ್ಡ ಮನುಷ್ಯ ಆದವಳು ಇಲ್ಲಿ ಕುಂತಿನ ಕಣ್ಣೆದ್ರಿಗೆ ಭಾಳ ಎದ್ರೋದ್ ಬೇಡ ಒಂಚೂರು ಆದ್ರ ಎದ್ರಿಕೆ ಅನ್ನೋದು ಐತ ನೋಡಿ ಇವಕ್ಕೆ ಈಗ ಒಂದು ಬರ್ತೈತೆ ತಿಂದೋಗಿ ಮತ್ತೆ ಇನ್ನೊಂದು 4 ಕಾಗೆಗಳಿಗೆ ಕರ್ಕೊಂಡು ಬರ್ತೈತೆ ಹಂಗ ಇವು ಒಂದ ತಿನ್ನೋದಿಲ್ಲ ಏನೋ ಬಿಡು ಒಂದಿಷ್ಟು ಅಕ್ಕಿ ಹಾಕ್ತೀನಿ ತಿಂದು ಹೋಗಿದ್ರೆ ಆಗೋದು ನಾವು ನೋಡಿದ್ರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ತೊಳೆದಾಕ್ತೀವಿ ಅದ್ರಾಗ ಎಲ್ಲ ಇವಕ್ಕೆ ತಿನ್ನಕ್ಕೆ ಕೊಟ್ರೆ ನಾವೇನು ತಿನ್ಬೇಕು ಮೊದಲೇ ಅಕ್ಕಿ ಇಟ್ಟು ಖಾಲಿ ಆಗೈತೆ ಆ ಕಡೆ ಈ ಕಡೆ ಟ್ರಿಪ್ ವಂಡರ್ಲಾ ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಅಂತಂದ್ರೆ ಅವು ಅಕ್ಕಿ ಇಟ್ಟು ಒಂದು ಚೂರು ಇರ್ತದೆ ಬಂದು ತೊಳೆದಾಕಿದ್ರೆ ಹಾಕಿದಂತೆ ನಾನು ಇವತ್ತು ಬಿಸಿಲು ಬಿದ್ದೆ ತಡಿ ತೊಳೆದಾಕೋನಂತ ತೊಳೆದಾಕೀನಿ ಎಲ್ಲ ಬೆಳ್ಳಗೈತದ ಮತ್ತೆ ಯಾವ್ದಾದ್ರು ಕಾಲಿಂದ ಬಂದು ಎಲ್ಲ ಕರ್ರಗೆ ಮಾಡಿಟ್ಟಾವೆ ಬರ್ತದೆ ಶ ಶ ಇಡ್ಲಿ ಮತ್ತು ಕನ್ನಡಿ ಇಡ್ಬೇಕು ಅಂದ್ರೆ ಬರೋದಿಲ್ಲ ಹತ್ರಕ್ಕೆ ಇಡ್ಲಿ ಇದಾವ ಇಲ್ಲ ನೋಡೋಣ ತಡಿ ಕಲ್ಲ ಇಟ್ಕೊಂಡ್ಬಿಡೋಣ ಬಂದ್ರೆ ಕಲ್ಲು ಹೊಡ್ಯಾಕೆ ಬರ್ತೈತೆ ಕಲ್ಲು ಸಿಗೋದಿಲ್ಲ ಯಾವ ಶ ಶ ಶ ನಿಲ್ಲು ನನ್ನ ಅಪ್ಪನೇ ಇಲ್ಲದೆ ನನ್ನ ಅಕ್ಕಿ ಒಳಗೆ ಪ್ರವೇಶ ಮಾಡಲು ನಾನು ಬಿಡುವುದಿಲ್ಲ ಎಲ್ಲಿಂದ ಬಂದಿರುವೆಯೋ ಅಲ್ಲಿಂದನೇ ವಾಪಸ್ ಹಿಂದಕ್ಕೆ ತಿರುಗು ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಇದಕ್ಕೇನು ಕನ್ನಡದೊಳಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನಿಸ್ತೈತೆ ಏ ಗೋ ಗೋ ಬ್ಯಾಕ್ ಗೋ ಶ ಶ ಇಂಗ್ಲಿಷ್ ಬರಲ್ಲ ಅನಿಸ್ತೈತಿ ಇದಕ್ಕೆ ತಡಿಯವ ಎಲ್ಲೈತದ ಕಲ್ಲು ಶ ಶ ಶ ನಿನ್ನ ನಿನ್ನ ಅದನ್ನ ಆಗ್ಲೆಲ್ಲ ಇದೇ ಕೆಲಸ ಮಾಡೋದಕ್ಕೈತೆ ನಾನು ಗೊತ್ತೈತೆ ನನಗೆ ಈಗಾದ್ರೆ ಶಿವ ಅಂತ ಬಂದು ಅಕ್ಕಿ ಒಣ ಹಾಕೀನಿ ಈಗಿದ್ದಾನ ಒಂದೊಂದು ಬರಕ್ಕೆ ಚಾಲು ಮಾಡಿದಾವ ನಾನು ಬಿಸಿಲು ಭಾಳ ಐತಡಿ ಈ ಬಿಸಿಲಾಗಿ ಎಲ್ಲಿಲ್ಲ ಹೊರ ಕುಂದಿರ್ತಿ ಜಳ ಭಾಳ ಬಡಿಯತೈತೆ ಒಳಗೆ ಹೋಗಿ ಗಾಳಿಗೆ ಮಕ್ಕೊಳ್ಳೋಣ ಅಂತ ನಾನು ಅನ್ಕೊಳತೀನಿ ಇವು ನೋಡಿದ್ರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ ನೋಡಿ ಈಗ ಹೋಗ್ತೈತೆ ಇನ್ನೊಂದು 4 ಕಾಗೆಗಳಿಗೆ ಕರ್ಕೊಂಡು ಬರ್ತೈತೆ ಇನ್ನೇನು ನಾನು ಹೋಗಿ ಮಕ್ಕೊಳ್ಳೋದು ಮುಗೀತದೆ ಅಯ್ಯವ ಏನು ಕಾಗೆಗಳು ಕಾಟ ಆಗ್ಬಿಡ್ತಾವ ಇದೆ ಮಚ್ಚರ್ದಾನಿ ಇತ್ತು ನೋಡೋದು ಒಂದು 4 ಊಟ ಬಡ್ದು ಮಚ್ಚರ್ದಾನಿ ಕಟ್ಟಿದ್ರೆ ಆಗ್ಲೆಲ್ಲ ಎಷ್ಟು ಬೇಕಾದ್ರೆ ಒಣಗ್ತಿತ್ತದು ಅಕ್ಕಿ ಎಲ್ಲಿಟ್ಟಿದ್ದಾರೆ ಏನದು ಕ್ಲೀನ್ ಮಾಡುವಾಗ ಎಲ್ಲ ಅಟ್ಟದ ಮ್ಯಾಗ ಬಿಸಾಕಿದ್ದಾರೆ ಅದನ್ನು ತೊಳೆದು ಒಣ ಹಾಕಿ ಎಲ್ಲ ಮಾಡೋಷ್ಟು ತೆಗಂದ್ರೆ ಸಾಯಂಕಾಲನ ಆಗ್ಬಿಡ್ತೈತೆ ಅದಕ್ಕೆ ಇರ್ಲಿ ಬಿಡು ಇನ್ನೊಂದು 1 ತಾಸೊಳಗೆ ಒಣಗಿ ಬೀಳ್ತಾವ ಇವೇನು ಭಾಳ ಇದಿಲ್ಲ ಆಮೇಲೆ ಸಾಯಂಕಾಲಕ್ಕೆ ಹೋಗಿ ಗಿರ್ನಿಗೆ ಹಾಕ್ಸ್ಕೊಂಡು ಬರ್ತೀನಿ ಶು ಶು ಈಗ ಹೋಯ್ತು ನೋಡವ ಹಾರಿ ಅವಾಗಿಂದ ಇಲ್ಲ ಒದ್ದಾಡ ಆ ಕಡೆ ಈ ಕಡೆ ಓಡಾಡ್ತಿರ್ತದೆ ಹೋಗ್ತಾಳೆ ತಡಿ ಈಕಿ ಒಳಗೆ ಹೋಗಿದ್ರೆ ಅಕ್ಕಿ ತಿನ್ನಕ್ಕೆ ಬರ್ತೈತೆ ಅಂತ ಇಲ್ಲ ಇರ್ತದೆ ಈಗ ಇಲ್ಲ ಇರೋದು ಗೊತ್ತಾತೇನು ನೋಡು ಹಾರೋಗೈತೆ ಅಯ್ಯವ ಏನು ಕೆಟ್ಟ ಬಿಸಿಲೈತವ ಇದು ಈ ಬಿಸಿಲಾಗ ಅಯ್ಯವ ಈ ಹುಡುಗರು ಅಲ್ಲೇನು ಕಟ್ಟೆ ಮ್ಯಾಗ ಆಡಾತಾವ ಏನು ಒಳಗಿದಾವ ಏನು ಗೊತ್ತಿಲ್ಲವ ಯವ ಲಕ್ಷ್ಮೀ ಇಲ್ಲಿಂದ ಎಲ್ಲಿ ಕೇಳಿಸ್ತೈತೆ ಅಕ್ಕಿಗೆ ಹುಡುಗರು ಇದಾವ ಮತ್ತು 4-5 ಎಲ್ಲ ಮತ್ತು ಗಲಾಟೆ ಮಾಡ್ತಿರ್ತಾವೆ ಕೇಳಿಸೋದಿಲ್ಲ ಹೆಂಗಾದ್ರೆ ಯಾಕಿರ್ಲಿ ನೋಡಿ ಬರ್ತೀನಿ ತಡಿಯವ ಮೊದಲೇ ಉಡಾಳಿದಾನ ನಮ್ಮ ಗುಂಡ ಮತ್ತು ಹುಡುಗರ ಜೊತೆಗೆ ಸೇರಿ ಈಜಾಡಕ್ಕೆ ಹೋಗೋನ್ ಸೆಕೆ ಆಗತೈತೆ ಹಂಗೆ ಹಿಂಗೆ ಅಂತ ಹೇಳಿ ಆ ಕಡೆ ಈ ಕಡೆ ಹೋಗಿದ್ದಾವ ಬಿಸಿಲಾಗ ಮಕ್ಕೋ ಬರ್ರಿ ಅಪ್ಪಯ್ಯ ಊಟ ಗೀಟ ಮಾಡ್ಕೊಂಡು ಅಂತ ಹೇಳಿನಿ ಆದರೂ ಅಲ್ಲಿ ತೆಂಗಿನ ಚಿಪ್ಪು ಈತಲ್ ಕಡೆ ಇರೋ ತೆಂಗಿನ ಚಿಪ್ಪು ಎಲ್ಲೇ ಅವು ಇವು ಕಿತ್ಕೊಂಡು ಹೋಗಿದಾವ ಅಲ್ಲ ಆಡ್ತೀವಿ ಎಲ್ಲೆಲ್ಲೂ ಹೋಗೋದಿಲ್ಲ ಜಿ ಬೇಕಿದ್ರೆ ಆಮೇಲೆ ಬಂದು ನೋಡಂತನೂ ಹೇಳಿದ್ದಾನೆ ಅಂದ್ರೆ ಅಲ್ಲ ಇರ್ತಾರೆ ಗಂಗಾ ಅಡುಗೆ ಮಾಡತ್ತಾಳ ಒಳಗೆ ಏನಾದರೂ ಒಂದು ಸ್ವಲ್ಪ ಟೊಮೆಟೊ ಸಾರು ಮಾಡಿ ಅನ್ನ ಮಾಡೋಗೋ ಅಂತ ಹೇಳಿದ್ದೀನಿ ತರಕಾರಿ ಏನಿಲ್ಲ ಇನ್ನು ನಾಳೆಗೆ ಸಂತೆ ಐತೆ ಹೋಗಿ ಬರ್ತೀನಿ ಸಂತೆಗೆ ಹೋಗಿ ಬಂದರೆ ಎಲ್ಲ ತರಕ್ಕೆ ಬರ್ತೈತೆ ಬಿಸಿಲಾಗ ಯಾವ ಸೊಪ್ಪು ಏನೂ ಇಲ್ಲ ಈಗಿತ್ತಲ್ದಾಗ ಎಲ್ಲ ಬತ್ತಿ ಒಣಗಿ ಹೋಗ್ಬಿಟ್ಟಿದ್ದಾವೆ ಒಂದು ಸ್ವಲ್ಪ ನೀರು ಹಾಕ್ಕೊಂತಿದ್ರೆ ಹಾಕೈತೆ ನೀರು ಎಲ್ಲಿ 4-5 ದಿನಕ್ಕೊಮ್ಮೆ ಬಿಡಾತಾನೆ ಬಿಸಿಲಾಗಂತಾನೆ ಏನು ಭಾರಿ ಬಜಿತೆ ಅವ ನೀರಿಂದು ಏನು ಬಿಸಿಲ ಏನು ಎಲ್ಲ ವರ್ಷದಾಗ ಈ ವರ್ಷ ಯಾಕೆ ಇಷ್ಟು ಬಿಸಿಲು ಬರತೈತೆ ಏನು ಭಾರಿ ಬಿಸಿಲೈತೆ ತಡಿ ಇಲ್ಲಿಂದ ನಂಗೆ ಇನ್ನು ನೋಡ್ತೀನಿ ಅಲ್ಲ ಕಾಣ್ತಾರೆ ಇಷ್ಟು ದೂರದಿಂದ ಕಾಣಿಸೋದಿಲ್ಲ ಚಸ್ಮಾ ಇದ್ರೆ ಹಾಕೈತೆ ತಡಿ ಇಲ್ಲಿ ಕಟ್ಟೆ ಮ್ಯಾಗ ಐತೆ ಚಸ್ಮಾ ಹಾಕ್ಕೊಂಡು ನೋಡ್ತೀನಿ ಮತ್ತು ನಿಮ್ಮ ಕಡೆಗೆ ಬಿಸಿಲು ಹೆಂಗೈತ್ರಿಯಪ್ಪ ನಮ್ಮ ಕಡೆಗಂತೂ ನೋಡ್ರಿ ಬಿಸಿಲು ಭಾಳ ಐತೆ ಇಲ್ಲೇನು ಕಾಣತೈತಲ್ರಿ ಇದಕ್ಕಿಂತನೂ ಭಾಳ ಐತೆ ಬಿಸಿಲು ಅದಕ್ಕೆ ಅಕ್ಕಿ ಒಣ ಹಾಕಿನ್ರಿ ಅಕ್ಕಿ ಒಣ ಹಾಕಿನಿ ಹುಡುಗರು ಮತ್ತು ನೋಡಿದ್ರಲ್ರಿ ಸೂಟಿ ಇದ್ರೆ ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಹೋಗ್ತಾವೆ ಅಲ್ಲಿದಾವ ನೋಡಿ ಬರಕ್ಕೆ ಈಗ ಚಸ್ಮಾ ತೊಗೊಂಡು ಬರಕ್ಕೆ ಹೊಂಟೀನಿ ರೀ ಅವ್ರಿಗೆ ಒಂದು ಸ್ವಲ್ಪ ನೋಡಿ ಬರ್ತೀನಿ ಹುಡುಗರಿಗಾದ್ರೂ ಬಿಸಿಲಾಗಿ ಬಿಡಕ್ಕೆ ಹೋಗ್ಬೇಡ್ರಿ 3-4 ದಿನ ಭಾಳ ಬಿಸಿಲೈತಂತ್ರಿ ಮತ್ತು ಚರ್ಮ ಇದು ಆಗ್ತೈತ್ರಿ ಎಳೆ ಚರ್ಮ ಇರ್ತೈತೆ ಬಿಸಿಲಾಗೋದು ಮತ್ತು ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ ಎಲ್ಲ ವರ್ಷಕ್ಕಿಂತ ಈ ವರ್ಷ ಭಾರಿ ಬಿಸಿಲೈತ್ರಿ ಅಪ್ಪ ಹಾಗಾಗಿ ಎಲ್ಲರೂ ಆದಷ್ಟು ಹುಷಾರಾಗಿರಿ ಬಿಸಿಲಾಗಿ ಹೋಗೋದನ್ನು ಕಡಿಮೆ ಮಾಡಿರಿ ದುಡಿಯೋರಿದ್ರೆ ಓಕೆ ರೀ ಹೋಗ್ಲೇಬೇಕು ಛತ್ರಿ ತೊಗೊಂಡು ಹೋಗ್ರಿ ಅಂತ ಕೇಳ್ಕೊತೀನಿ ಮತ್ತು ನೀರಡಿಕೆ ಆಗಿಲ್ಲ ಅಂದ್ರೂ ನೀರು ಕುಡೀರಿ ಭಾಳ ನೀರು ಕುಡೀರಿ ಎಷ್ಟಾಗ್ತೈತೆ ಅಷ್ಟು ನೀರು ಕುಡೀರಿ ಬೇಕಿದ್ರೆ ಮತ್ತು ಒಂದಕ್ಕೆ ಹೋಗೋದಾಕೈತೆ ಅಂತ ನೀರು ಕುಡ್ದಂಗೆ ಹಂಗೆ ಇರಕ್ಕೆ ಹೋಗ್ಬೇಡ್ರಿ ಎಷ್ಟು ಸತಿನಾದ್ರೂ ಬರಲಿ ರೀ ಅದು ನೀರು ಭಾಳ ಕುಡೀರಿ ಮತ್ತು ಇಂಥವು ಡ್ರಿಂಕ್ಸು 7 ಅಪ್ ಕುಡಿಯೋದಕ್ಕಿಂತ ನಿಂಬು ರಸ ಶರ್ಬತ್ತು ಮತ್ತು ಮಜ್ಜಿಗೆ ಮೊಸರನ್ನ ಇಂಥವು ಒಟ್ಟು ತಂಪಾಗೋವನ್ನ
ಊಟ ಮಾಡಿರಿ, ಕುಡೀರಿ, ಎಲ್ಲ ಮಾಡಿರಿ ಅಂತ ಕೇಳ್ಕೊತೀನಿ. ಅಷ್ಟೇ ರೀ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಬರ್ರಿ. ಅಯ್ಯ ಗುಂಡಾನ ಬರಾತಾನ ಈ ಕಡೆಗೆ. ಅಪ್ಪೇ ಏನದು? ಅಜ್ಜಿ ತಗೋ ಪೆಪ್ಸಿ. ಪೆಪ್ಸಿ ನೀವು ಈ ಬಿಸ್ಲಾಗ ತರಾಕ ಯಾಕೆ ಹೋಗಿದ್ದೆ ಅನ್ನತ್ತೀನಿ ನಾನು. ಏನು ಹೇಳಿದ್ನಿ ನಾನು? ಲಕ್ಷ್ಮಿ ಅಕ್ಕ ಕಟ್ಟೆ ಬಿಟ್ಟು ಎಲ್ಲೆಲ್ಲೋ ಆ ಕಡೆ ಹೋಗ್ಬಾರ್ದಪ್ಪಯ್ಯ ಅಂತ ಹೇಳಿದಿಲ್ಲ ನಿನಗೆ? ಮತ್ತು ಈ ಈ ರನ್ ಬಿಸ್ಲಾಗ ಹೋಗಿ ಪೆಪ್ಸಿ ತಗೊಂಡು ಬಂದೆ ಅಂತಂದ್ರೆ ಏನು ಹೇಳ್ಬೇಕು ನಿನಗೆ? ಇದೇನು ಅರ್ಜೆಂಟ್ ಇತ್ತಿಗೆ? ಇಲ್ಲ ಈತಲ್ದಾಗ ಒಂದು 2 ನಿಂಬೆ ಹಣ್ಣು ಬಿಟ್ಟಿದ್ದು. ಶರ್ಬತ್ ಮಾಡ್ಕೊಡಜ್ಜಿ ಅಂದಿದ್ರೆ ಶರ್ಬತ್ ಮಾಡ್ಕೊಡ್ತಿದ್ದಿಲ್ಲ. ಶರ್ಬತ್ ಬ್ಯಾಡ್ ನನಗೆ, ತಣ್ಣಗಿರೋದಿಲ್ಲ ಅದು. ಪೆಪ್ಸಿ ಅಂದ್ರೆ ಐಸ್ ಇದ್ದಂಗೆ ಇರ್ತೈತೆ. ಯಾಕೆ ತಣ್ಣಗಿರೋದಿಲ್ಲ? ಲಕ್ಷ್ಮಿ ಅಕ್ಕಾರ ಅಲ್ಲಿ ಫ್ರಿಜ್ನಾಗ ಐಸ್ ತಗೊಂಡು ಬಂದಿದ್ರೆ ಅದು ತಣ್ಣಗ ಇರ್ತೈತೆ. ಮಾಡಕ್ಕೆ ಅಷ್ಟ ಬೇಕದೆ, ಮಾಡಿದ್ರೆ ಎಲ್ಲಾನು ಚಲೋನ ಇರ್ತೈತೆ. ಆತಾತ್ ಕೊಡಿಲಿ, ಬಿಸ್ಲಾಗ ಮತ್ತೆ ತಿಂತೀವಿ. ಏನು ಮಾಡೋದು, ಈಗ ತಗೊಂಡು ಬಂದು ವೇಸ್ಟ್ ಅಂತೂ ಮಾಡಬಾರ್ದು. ಹೌದು, ಯಾರು ಕೊಡಿಸಿದ್ರು ಇದು? ಅಜ್ಜ ಕೊಡಿಸ್ತಜ್ಜಿ. ಅಜ್ಜ ಕೊಡಿಸ್ದೆ? ಅಜ್ಜ ಅಂಗಡಿ ಹತ್ರ ಕೈತೆ, ನೀನಿರೋದಿಲ್ಲಿ, ಅದಂಗ ಅಲ್ಲಿಂದ ಇಲ್ಲಿ ಕೊಡಿಸ್ತೈತೆ? ಏನು ಆ ಕಡೆಗೆ ಹೋಗಿದ್ದೆ? ಅಜ್ಜ ಮನೆ ಹತ್ರಕ್ಕೆ ಬರ್ತಿತ್ತು. ನಾನು ಅಂಗಡಿಗೆ ಹೋಗಿ ಪೆಪ್ಸಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ನಿ. ಬಾ ನಾನು ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಎಲ್ಲರಿಗೂ ಒಂದೊಂದು ತಗೊಂತು. ನಿನಗೂ, ಅಮ್ಮಂಗೆ, ಮತ್ತು ಪುಟ್ಟಿ ಅಕ್ಕಾಗ, ಲಕ್ಷ್ಮಿ ಅಕ್ಕಾಗ, ಅಲ್ಲಿ ಕಿಶೋರ್ಗೆ ಎಲ್ಲರಿಗೂ ಕೊಡಿಸ್ತು. ತಗೊಂಡು ಬನ್ನಿ ನಾನು. ಅಜ್ಜ ಮತ್ತೆ ಅಲ್ಲಿ ಚಹಾ ಕುಡ್ಕೊಂತ ಅಲ್ಲ ಕುತ್ಕೊಂಡೈತಿ. ಈಗ ಹೌದೇನ? ಒಟ್ಟ ಮನೆ ಹತ್ರಕ್ಕೆ ಬರ್ತಿತ್ತು ನಿಮ್ಮ ತಾತ, ಮತ್ತೆ ಹೋಗಿ ಅಂಗಡಿ ಹತ್ರ ಕುಂದ್ರಸ್ ಬನ್ನಿ ಅಂತ ಹೇಳು. ಆತಾತ್ ಕೊಡಿಲಿ. 3 ಯಾರ್ಯಾರಿಗೆ ಇವು? ಅಮ್ಮಂಗೆ, ನಿನಗೆ, ಮತ್ತು ಇನ್ನೊಂದಿದ್ದು ನಾನು ತಗೊಂಡ್ನಿ. ಮತ್ತು ಅಲ್ಲಿ ಪುಟ್ಟಿ ಅಕ್ಕ ನೋಡಿದ್ರ ಕೇಳ್ತೈತಂತೆ, ಇಲ್ಲಿ ಮನೆ ಹತ್ರ ತಗೊಂಡು ಬಂದಜ್ಜಿ. ಇದನ್ನ ಬಿನ್ಗೆಲ್ಲ ಹಾಕಿಡು, ಆಮೇಲೆ ಬಂದು ಕುಡಿತೀನಿ ನಾನು. ಹೌದೇನೆ? ಕೊಡ್ಬೇಕಿಲ್ಲ? ಒಂದು ಅರ್ಧ ಹಾಕಿ ಕೊಟ್ಟೆ ನೀನು ಕುಡಿದಿದ್ರೆ ಆಗೋದೆ. ಒಟ್ಟ ಹಂಚ್ಕೊಂಡು ತಿನ್ನೋದು ಇಲ್ಲ ನೋಡಿ ಹುಡುಗನ. ಭಾಳ ಕುಡಿಬಾರ್ದು, ಅದು ಹೊಟ್ಟೆ ಒಳಗೆ ಗುಳ ಅಂತೈತೆ. ಕೊಡಿಲಿ, ಹಾಕಿರ್ತೀನಿ. ಯಾವಾಗಾದ್ರ ಬಂದು ಕುಡಿ. ಅದ್ರ ತಣ್ಣಗಿರೋದಿಲ್ಲ ನೋಡೋದು. ನೀರಾಗ ಹಾಕಿಟ್ರೆ ಈ ಬಿಸಿಲಾಗ ಮತ್ತೆಲ್ಲ ಬಿಸಿ ಹಾಕೈತೆ. ಈಗ ಕುಡಿಯಂಗಿದ್ರೆ ಕುಡಿ, ಹೊಟ್ಟೆಗಾದ್ರೆ ಓಕೆ ತಣ್ಣಗೆ. ಇಲ್ಲ ಅಂದ್ರೆ ಆಮೇಲೆ ಬಿಸಿ ಕುಡಿಯೋದಾಕೈತೆ ನೋಡು. ಬ್ಯಾಡ ಅಜ್ಜಿ, ಹಾಕಿಡು ನೀನು. ಅಲ್ಲಿ ಇನ್ನೊಂದೈತೆ, 2 ಕುಡಿದ್ರೆ ಮತ್ತೆ ಹೊಟ್ಟೆ ತುಂಬತೈತೆ. ಇದು ಆಮೇಲೆ ಬಂದು ಕುಡಿತೀನಿ. ಪುಟ್ಟಿ ಹಾಕೋಗಿ ಹೇಳ್ಬೇಡ ನೋಡ. ಆತಾಗ ಹೇಳೋದಿಲ್ಲ. ನನಗೆ ಇನ್ನೊಂದು ಕುಡಿಬೇಕನ್ಸಿದ್ರೆ ಕುಡಿಲ್ಲ, ಬ್ಯಾಡ ನಾನು. ನೀನು ಮತ್ತೆ ಇನ್ನೊಂದು ಕುಡಿತಿ? ಯಾಕೆ ಕುಡಿಬಾರ್ದೆ? ನೀನಷ್ಟೇ 2 ಕುಡಿತಿ, ನಾನು ಕುಡಿಬಾರ್ದೇನೆ? ನಮ್ದಂದ್ರೆ ಇಷ್ಟು ದೊಡ್ಡ ಹೊಟ್ಟೆ ಐತೆ, ಇದ್ರಾಗ ಒಂದೆಲ್ಲಿ ಸಾಲ್ಬೇಕದೆ. ನಿಂದು ಇಷ್ಟ ಐತೆ, ಒಂದ ಸಾಕಕ್ಕೆ ತಗೋ. ಒಂದು ಕುಡ್ದು ಆಮೇಲೆ ಇನ್ನೊಂದು ಬೇಕನ್ಸಿದ್ರೆ ಕುಡಿತೀನಿ ನೋಡ. ಆತ್ ಕುಡಿ, ಆದ್ರೂ ಕುಡಿಬೇಕನ್ಸಿದ್ರೆ ಅಷ್ಟು ಕುಡಿ. ಆತ್ ಕುಡಿಲಿ, ಕುಡಿಬೇಕನ್ಸಿದ್ರೂ ಕುಡಿತೀನಿ. ಬ್ಯಾಡ್ ಅಂದ್ರೂ ಕುಡಿಯಕ್ಕೆ ಬರ್ತೈತೆ. ನೋಡೋಣ ತಗೋ, ಒಂದು ಸಾಕಾಕೈತೇನೋ ನನಗೆ. ನೀನು ಮೊದಲು ಹೋಗಿ ನಿಂದು ಅದು ಪೆಪ್ಸಿ ಕುಡಿ ಹೋಗಿ. ಇಲ್ಲಾಂದ್ರೆ ಬಿಸ್ಲಾಗ ಮತ್ತೆ ನೀನು ಹೋಗೋ ಮಟ ಎಲ್ಲ ಕರಗೋಕೈತದೆ. ಕುಡ್ದೆ ಜಲ್ದಿ ಬರ್ರಿ, ಊಟ ಮಾಡಿ ಒಂದು ಸ್ವಲ್ಪ ಮಕ್ಕಳು ಅಂತ್ರಿ. ಆತ್ ತಗೋ. ನೋಡ್ ಬಿಸ್ಲಾಗ ಹೆಂಗೆ ಹೋಗತ್ತನ. ಕಾಲಾಗಿನ ಚಪ್ಪಲಿ ಇಲ್ಲ, ಏನಿಲ್ಲ. ಹಿತ್ತಲ ಕಡೆಗೆ ಇದಾವಪ್ಪ, ಹಾಕೊಂಡು ಹೋಗಂದ್ರೆ ಬ್ಯಾಡ ಅಜ್ಜಿ ಅಂತ ಹಂಗೆ ಹೋದ. ಈಗ ನೋಡಿ ಹಂಗೆ ಮತ್ತೆ ಕಾಲು ಹಾಯ್ ಅನ್ಕೊಂಡು ಹೋಗತ್ತನ. ಈ ಹುಡುಗರು ಸಾಲಿ ಚಾಲು ಹೋಗೋ ಮಟ ಏನು ಗೊತ್ತಿಲ್ಲ. ಇದು ಎಲ್ಲೆಲ್ಲ ಅಡ್ಡಾಡ್ತಾವೆ, ಏನೇನು ಗಾಯ ಮಾಡ್ಕೋತಾವೆ, ಒಂದು ಗೊತ್ತಾಗೋದಿಲ್ಲ. ಸರಿ, ಒಳಗೆ ಹೋಗೋಣ. ಇಲ್ಲೇ ನೀವು ಕಾಗೆಗಳು ಇಲ್ಲ. ಗಂಗಾ ತಗೋಬಾರವ ಪೆಪ್ಸಿ, ನಿನ್ನ ಮಗ ತಂದು ಕೊಟ್ಟು ಹೋಗಿದ್ದಾನೆ ನೋಡಿ. ಶಿವ ಅಡುಗೆ ಮನೆ ಕಾಲಿಟ್ರೆ ಸಾಕು ನೋಡವ. ಹಂಗೆ ದಗ ಅಂತೈತಿ. ಬರಾಕ ಆಗೋದಿಲ್ಲ, ಹಂಗಾಕೈತೆ. ಹೆಂಗೆ ಕುಂತು ಸಾರು ಮಾಡತ್ತಾಳ ಏನೇ. ಗಂಗಾ ಆಗಿಲ್ಲ ಇನ್ನು ಸಾರು ಮಾಡೋದೆ. ತಗೋವ ಪೆಪ್ಸಿ ಕೊಟ್ಟೋಗಿದ್ದಾನೆ ನೋಡಿ. ಬಾ ಪೆಪ್ಸಿ ಕುಡಿಬಾ. ಅದ ಒಗ್ಗರಣೆ ಕೊಡೋದಾದ್ರೆ ಮುಚ್ಚದ್ರ ಮ್ಯಾಗ. ಆತ್ರಿ. ಈಗ ಯಾರು ಕೊಟ್ಟದ್ರಿ ರೀ? ಆಗೈತೆ, ಆದ್ರೆ ಬಾ ಮತ್ತೆ ಹೊರಗೆ ಹೋಗೋಣ. ಇಲ್ಲೆಲ್ಲಿ ಸಕ್ಯಾಕ ಕುಂತು ಕುಡಿತೇವ. 1 ನಿಮಿಷ ನಿದ್ರಾಕ ಆಗತ್ತಿಲ್ಲ ನನಗೆ. ಹೆಂಗಿರತ್ತೆ ಏನು? ಆ ಕಿಟಕಿಯಿಂದ ಏನು ಗಾಳಿ ಬರೋದಿಲ್ಲ, ಏನು ಸುಡುಗಾಡಿ. ಫ್ಯಾನ್ ಆದ್ರೆ ಹಾಕೋಬೇಕಿಲ್ಲ? ಅದೇ ಸ್ಟ್ಯಾಂಡ್ ಫ್ಯಾನ್ ಮತ್ತೆ ಐತೆ, ಹಾಕೊಂಡು ಇದು ಮಾಡ್ಬೇಕಿಲ್ಲ? ಇರ್ಲಿರಿ, ಮತ್ತೆ ಸ್ವಲ್ಪ ಹೊತ್ತಿಗೆ ಇಲ್ಲಿ ತಂದು ಇನ್ನೇನು ಇಡೋದಂತೆ ಹಂಗೆ ಕುತ್ಕೊಂಡಿರಿ. ಏನು ಆಕೈತೆ? ಹಾಕೋಬೇಕಿಲ್ಲ? ಎಷ್ಟೊತ್ತು ಆಕೈತೆ? ನಾನು ತಂದು ಹಾಕ್ತಿದ್ನಿ, ಮತ್ತು ಹೊರಗೆ ಇದ್ನಿ. ಇಷ್ಟೊತ್ತು ಅಕ್ಕಿ ತೊಳೆದು ಹಾಕೋದು, ಒಣ ಹಾಕೋದು ಅದ ಆಯ್ತು. ಕಾಗೆಗಳೊಂದು ಕಾಟ ಭಾಳ ಆಗೈತವ. ಒಬ್ರಾದ್ರೆ ಇರ್ಲೇಬೇಕು. ಪುಟ್ಟಿ ಇದ್ರೆ ಅವಳಿಗೆ ಬಿಟ್ಟಾದ್ರೆ ಒಳಗೆ ಬರೋಕ್ಕಾಗ್ತೈತೆ. ಅವಳು ಎಲ್ಲಿ ಇವತ್ತು ಆಟ ಆಡಕ್ಕೆ ಹೋದವಳು ಬಂದೇ ಇಲ್ಲ ನೋಡಿ. ಈ ಊಟ ಮಾಡೋಕ್ಕೂ ಬರ್ತಾರೆ ಇಲ್ಲ ಅವರು. ಆಟಕ್ಕೆ ಹಚ್ಚಿದ್ರೆ ಸಾಕ ಹುಡುಗರಿಗೆ, ಏನೇನು ಬ್ಯಾಡ್ ನೋಡಿ. ತಟ್ಟೆ ಮುಚ್ಚಿಟ್ಟೆ, ಆ ಉಪ್ಪು ಖಾರ ಅರಿಶಿನದ ಎಲ್ಲ ಅಲ್ಲೇ ಇರಲಿ. ಬಾ, ಏನು ಅರ್ಜೆಂಟ್ ಇಲ್ಲ, ಈಗ ತೆಗ್ದಿಡೋದೆ. ಹೊರ ಕುಂದ್ರು ನಡಿ. ಮತ್ತು ಅವ್ರಿಗೆ ಕಾಗೆಗಳು ಬರ್ತಾವೆ. ಕುಡ್ದು ಆಮೇಲೆ ಬೇಕಿದ್ರೆ ಊಟ ಮಾಡಕ್ಕೆ ಬರ್ತೈತಿ. ಇನ್ನು ರಾಜು ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದಾನೆ. ಈಗೇನು ಕಾಲು ಇರೋದಿಲ್ಲ ನೋಡಿ ಮನ್ಯಾಗ. ಇನ್ನೊಂದು 4 ದಿನದಾಗ ಹೋಗ್ತಾನೆ. ಎಲ್ಲರಿಗೂ ಭೇಟಿಯಾಗಿ ಬರಬೇಕಲ್ಲ. ಮತ್ತೆ ದೋಸ್ತರಿಗೆ ಹೋಗ್ತೀನಿ ಅಂತ ದಿನ ಹೋಗತ್ತಾನ ಅವನು. ಹೌದ್ರಿ, ಬರ್ತೀನಂತ ಹೇಳಿದಾರೆ. ಊಟಕ್ಕೆ ಬರ್ತಾರೇನೋ ಗೊತ್ತಿಲ್ರಿ.
ಹೌದೇನು ಎಷ್ಟೊತ್ತಿಗೆ ಬರ್ತಾನೆ ಏನ ಅವ್ನು ಯಾವಾಗಾದ್ರೂ ಬರ್ಲಿ ಬಿಡ್ಲಿ ನಿನ್ ದಾರಿ ಅದು ಕಾಯಕ್ ಹೋಗ್ಬೇಡ. ಒಂದು ಹೊರಗಡೆ ಗಂಡು ಮಕ್ಳು ಹೋದ್ರೆ ಇಷ್ಟೊತ್ತಿಗೆ ಬರ್ತಾರಂತ ಏನು ಇದು ಇರೋದಿಲ್ಲ ಕಾಯಂ. ಹೊಟ್ಟೆ ಹಸ್ದ್ರೆ ಊಟ ಮಾಡ್ಬಿಡೋಣ. ನೋಡೋಣ ಹುಡುಗರಿಗೂ ಕರ್ಕೊಂಡು ಬರ್ತೀನಿ. ಈಗ ಅಕ್ಕಿ ಇನ್ನೊಂದು ತಾಸು ಒಣಗ್ಲಿ. ಅದು ಒಣಗಿ ಆದ್ಮೇಲೆ ಅದೊಂದು ಸ್ವಲ್ಪ ಚಪ್ಪರ್ಸಿ ಪುಟ್ಟ್ಯಾಗ ತುಂಬಿಟ್ಟು ಸಾಯಂಕಾಲಕ್ಕೆ ನೋಡೋಣ ಗಿರ್ನಿಗಾದ್ರೆ ಹೋಗಿ ಬರ್ತೀನಿ. ಮತ್ತು ಇವತ್ತು ಉಪ್ಪಿಟ್ಟು ಆಗೈತಿ ಮುಂಜಾನೆ. ನಾಳೆ ಅಕ್ಕಿ ರೊಟ್ಟಿ ಯಾವ್ದಾರ ಪಲ್ಯ ಮಾಡಿದ್ರೆ ಆಕೈತಿ. ದಿನಾಲು ಮತ್ತು ಉಪ್ಪಿಟ್ಟು ಅವು ಇವು ಅಂತ ತಿನ್ನಕ್ಕೆ ಬರೋದಿಲ್ಲ. ಬಿಸ್ಲಾಗ ಬೇರೆ ಉಪ್ಪಿಟ್ಟು ತಿನ್ಲೂಬಾರ್ದು ಹೇಳ್ಬೇಕಂದ್ರೆ. ಮತ್ತು ಏನು ಹಿಟ್ಟು ಎಲ್ಲಿ ಮತ್ತೆ ಇಸ್ಕೊಂಡು ಬರಕ್ಕೆ ಹೋಗ್ತೀವಿ ಸುಶಿ ಮನ್ಯಾಗಂತ ಮಾಡಕ್ಕೆ ಹೇಳಿದ್ನಿ ನಾನು. ಆದೈತೆ ಹೊರಗೆ ಬರವ ಬಾ ಮೊದಲು ಹೇಳ್ತೀನಿ. ಹಾಂ ಆಯ್ತು ನಡ್ರಿ ಆಯ್ತು. ಇವೆಲ್ಲ ತೆಗ್ದಿಟ್ಟು ಬರ್ತೀನಿ ರೀ ಎಷ್ಟೊತ್ತು. ಮತ್ತು ಹುಡುಗರೆಲ್ಲ ಮತ್ತು ನೀರು ಕುಡಿಯೋಕದು ಬರ್ತಿರ್ತಾರೆ. ಎಲ್ಲ ಇಳಿಗೆ ಮನೆ ಅದು ಎಲ್ಲ ಇಲ್ಲ ಐತೆ. ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮುಚ್ಚಿಟ್ಟು ಬರ್ತೀನಿ ನಡ್ರಿ ನೀವು. ಹೌದೇ? ತಗೋ ಹಂಗೆ ಮಾಡಿ. ಮತ್ತು ಹುಡುಗರದು ಇಲ್ಲಿ ಒಳಗದು ಬರ್ತಿರ್ತಾವೆ. ಅವಕ್ಕೇನು ಗೊತ್ತಾಗೋದಿಲ್ಲ ಏನಿಲ್ಲ. ಬಿಸಿಲಾಗಿನ ಬಂದ್ರೆ ಎಲ್ಲ ಕತ್ಲೆ ಕತ್ಲೆ ಕಾಣ್ತೈತೆ ಕಾಲಾಗ. ಮತ್ತೆ ಎಲ್ಲ ಹಂಗೆ ಇರ್ತೈತೆ. ತೆಗ್ದಿಟ್ಟು ಬಾ. ಇದು ಒಂದು ಪೆಪ್ಸಿ ನೋಡವ ಅವ್ರ ತಾತ ಕೊಡಿಸ್ತಂತ ಎಲ್ಲ ಪೆಪ್ಸಿ. ಹೋಗಿ ತೊಗೊಂಡು ಬಂದಿದ್ದಾನೆ. ತೊಗೊಂಡು ಬಂದು ನಮ್ಗೊಂದು 3 ಅವರಲ್ಲಿ ತಿನ್ನಕಂತ ಹೋದ. ಈಗ ಪೆಪ್ಸಿ ಬಿನ್ಗ್ಯಾಗ ಹಾಕಿಡ್ಬೇಕು ಅಂತ ಕೊಟ್ಟೋಗಿದ್ದಾನೆ. ಏನು ಟ್ಯಾಕ್ಯಾಗ ಹಾಕಿಡೋಣ ಏನು ಬಿನ್ಗ್ಯಾಗ ಹಾಕಿಡೋಣ ಇದು? ಹೌದ್ರಿ, ಅಲ್ಲಿ ಹೊರಗೆ ಬಿನ್ಗೆ ಐತೆ ನೋಡ್ರಿ, ಅದ್ರಾಗ ಹಾಕಿಡ್ರಿ. ಇಲ್ಲಿ ನೋಡ ಇಲ್ಲ ನಾನು. ತಡೆಯವ ಜಲ್ದಿ ಬಾ ನೀನು. ಹ್ಞೂ ಆಯ್ತು ರೀ ಅತ್ತೆ. ಏನಿಲ್ಲ ಅಕ್ಕ್ಯಾಗ ಗಾಳಿಗೆ ಮತ್ತೆ ಧೂಳು ಪಾಳು ಬಂದು ಬಿದ್ದಿರ್ತದಂತೆ ಹಂಗೆ ಚಪ್ಪರ್ಸ್ಕೊಂಡು ತಗೊಂಡೋಗತ್ತೆ. ತಡಿಯವ ಆತಿದ್ದೆ. ಗಂಗಾ. ಹಾಂ ರೀ ಅತ್ತೆ. ಏನು ಮಾಡ್ತಿದ್ದೆ? ಏನಿಲ್ಲ, ನನ್ನ ಪರ್ಸ್ ಎಲ್ಲಿಟ್ಟಿನ ಏನವ ಚಿಲ್ಲರೆ ಅದ್ರಾಗ ಇದು. ಏನಿಲ್ಲ ದೇವರು ಇದ್ರ ಮೇಲೆ ಐತೆ ನೋಡೋಣ ತಡಿ. ಪರಸ್ ರೀ ಅಲ್ಲಿ ಕಿಟಕಿಯಾಗ ಐತಡ್ರಿ, ತಗೊಂಡು ಬರ್ತೀನಿ. ಅಲ್ಲಿಟ್ಟು ಬಂದೀನಿ ನಾನು. ನೋಡವ ಅಲ್ಲಿಟ್ಟು ಬಂದು ಇಲ್ಲಿ ಹುಡುಕಿದ್ರೆ ಎಲ್ಲಿಂದ ಸಿಕ್ಕೈತೆ? ಎಲ್ಲೋ ಇಡೋದು ಎಲ್ಲೋ ಹುಡ್ಕೋದು. ವಯಸ್ಸಾಗ್ತಾ ಆಗ್ತಾ ಮರು ಅಂದ್ರೆ ಮರು ಅವ ತಾಯಿ. ಒಂದು ವಸ್ತು ಇಟ್ಟು ಜಾಗಕ್ಕೆ ಸಿಗೋದು ಇಲ್ಲ. ಅದು ಎಲ್ಲಿ ಇಡ್ತೀನಿ ಅನ್ನೋದು ನೆನಪು ಆಗೋದಿಲ್ಲ. ತಗೊಂಡು ಹೋಗಿ ಗಿರ್ನಿಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀನವ. ಮತ್ತು ಆಮ್ಯಾಗಿನ್ನು ಕರೆಂಟ್ ನೋಡಿದ್ರೆ ಏನು ಇದ್ರದಿಲ್ಲ. ಇದು ಹೋಗೋದು ಬರೋದು ಹೋಗೋದು ಬರೋದು ಮಾಡತೈತೆ. ಜಲ್ದಿ ಹೋಗಿ ಬರ್ತೀನಿ. ರಾಜು ನೋಡವ ಊಟಕ್ಕೆ ಬಂದಿಲ್ಲಲ್ಲ ಅವನು. ಊಟಕ್ಕೆ ಬರ್ತೀನಿ ಇಲ್ಲ ಅನ್ನೋದು ಹೇಳ್ಬೇಕು. ಏನು ಹುಡುಗನ ಏನವ ಊಟ ಹೋದ್ರೆ ದೋಸ್ತರ ಜೋಡಿ ಎಲ್ಲ ಊಟ ಮಾಡಿ ಬಂದ್ಬಿಡೋದು. ಇಲ್ಲಿ ಮನ್ಯಾಗ ಮಾಡಿರೋದು ಹಂಗೆ ಅದು. ಮತ್ತು ರಾತ್ರಿಗೆ ಅದ ತಿನ್ನೋದು ಇದ್ರೆ ಇರ್ತೈತವ. ಇನ್ನೇನು ರಾತ್ರಿಗೆ ಏನು ಅಡುಗೆ ಮಾಡಬೇಡವ. ಈಗ 3 ಗಂಟೆಗೆ ಊಟ ಮಾಡೀವಿ. ಅನ್ನ ಸಾರು ಎಲ್ಲ ಹಾಕೈತದೆ. ಏನಾದರೂ ಒಂದು ಸ್ವಲ್ಪ 4 ಬೆಂಡೆಕಾಯಿ ಇದ್ದಾವೆ, ಅವನ್ನೊಂದು ಸ್ವಲ್ಪ ಕೊಯ್ದು ಫ್ರೈಗೆ ಮಾಡೋಣ. ಏನು ಅಡುಗೆ ಅದು ಮಾಡಕ್ಕೆ ಹೋಗ್ಬೇಡ. ತಗೋ ಹೋಗಿ ಬರ್ತೀನಿ ನಾನು. ಪರ್ಸ್ ಕೊಡೋದು. ಚಾ ಮಾಡ್ತೀನಿ ನೀರಿ ಕುಡ್ದೆ ಹೋಗುವಂತ್ರಿ. ಚಾ ಏನು ಬ್ಯಾಡ್ ಬಿಡವ. ಈಗ 5:30 6 ಗಂಟೆ ಆಗೈತೆ. ನಾವು ಅಷ್ಟು ಮಾಡಿ ಕುಡಿಯೋದಕ್ಕೈತೆ. ಮತ್ತು 2 ಸತಿ ಎಲ್ಲಿ ಮಾಡ್ತೀವಿ? ರಾಜು ನಿಮ್ಮ ಮಾವ ಎಲ್ಲರೂ ಬಂದಾಗ ಒಮ್ಮೆಲೆ 7:30 8 ಗಂಟೆ ಹಂಗೆ ಮಾಡುವಂತೆ. ತಗೋ ಆಮೇಲೆ ಮಾಡೋಣ್ರಿ. ಆಯ್ತು ತಗೊಳ್ರಿ ಅತ್ತೆ. ಗಂಗಾ ಹಂಗೆ ಅಡಿಕೆ ಚೀಲನೂ ತಗೊಂಡು ಅಲ್ಲ ಐತೆ ನೋಡಿ ಕಿರಿಕೆ. ಆಯ್ತು ರೀ ಅತ್ತೆ. ಅಲ್ಲ ಪುಟ್ಟಿ ತುಂಬಿ ತುಳುಕ್ತಾ ಐತೆ. ಇವಷ್ಟು ಅಕ್ಕಿ ಹಾಕಿದ್ರೆ ಎಲ್ಲಿ ಇಟ್ಟೆಲ್ಲ ಕೆಳಗೆ ಬೀಳ್ತೈತೆ ಏನವ. ಅಲ್ಲಿ ಹೋಗಿ ಇಟ್ಟು ಇದು ಮಾಡೋದ್ಕಿಂತ ಇವಿಷ್ಟು ಅಕ್ಕಿ ಇಟ್ಬಿಡಂತಡಿ. ಮುದ್ದೆ ಗಿದ್ದೆ ಮಾಡಕ್ಕೆ ಬರ್ತೈತೆ ಹೆಂಗೋ. ಮತ್ತು ರವೆನೂ ಇಲ್ಲ. ಅಕ್ಕಿ ಹಾಕಿ ನುಚ್ಚಿದ್ದಂಗಿದಾವೆ ಇವು. ನುಚ್ಚು ಹಾಕಿ ಮುದ್ದೆ ಮಾಡಿದ್ರೆ ಆಕೈತೆ. ಯಾವ ಕಾಲಕ್ಕೇನೋ ಮುದ್ದೆ ಭಾಳ ಮಾಡೋದಿಲ್ಲ ಏನಿಲ್ಲ. ಯಾವಾಗಾದ್ರೆ 2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಮಾಡ್ತೀವಿ. ಆವಾಗಾದ್ರೆ ಮಟನ್ ಚಿಕನ್ ಇದ್ದಾಗ ಮಾಡಕ್ಕೆ ಬರ್ತೈತೆ. ಇವಿಷ್ಟು ಇಟ್ಬಿಡೋಣ. ಯಾವುದಾದ್ರೆ ಡಬ್ಬ್ಯಾಗ ತೆಗ್ದಿಡ ಅಂತ ಹೇಳಕ್ಕೆ ಬರ್ತೈತೆ ರೀ. ಇಲ್ಲ ಸರ್ಸೋನೆ. ಹರೇ ರಾಮ್ ಕೃಷ್ಣ. ಈಗ ನಿದ್ದೆ ಬಂದಂಗೆ ಆಗತ್ತೈತವ ಯಾಕೋ ಏನು. ಹೋಗ ಬಂದ್ಬಿಡ್ತೀನಿ ತಡಿ. ಸಾಯಂಕಾಲ ಹೊತ್ತು ಮತ್ತೆ ಎಲ್ಲಿ ಮಕ್ಕೋತಿ? ಮಧ್ಯಾಹ್ನ ಹೊತ್ತು ಸೆಕ್ಯಾಗ ಮಲ್ಕೊಳಕ್ಕಾಗಿಲ್ಲ. ಇಲ್ಲಿ ಉಳ್ಳಾಡಿ ಊಟ ಮಾಡಿ ಮತ್ತು ಮಕ್ಕೊಳಕ್ಕೆ ನೋಡಿದ್ನಿ ನಿದ್ದೆನೂ ಬಂದಿಲ್ಲ. ಅದು ಹೊರಗೆ ಹೋಗಿ ಮಕ್ಕೊಳ್ಳೋಣ ಅಂತಂದ್ರೆ ಬಿಸಿಲಿನ ಜಳ ಅಂದ್ರೆ ಜಳ ಅವ. ತಡಿ ಜಲ್ದಿ ಹೋಗಿ ಬರೋಣ. ಎಲ್ರದ್ದು ಚಾ ಆತ್ರಿ. ನಮ್ದಿನ್ನೂ ಚಾ ಆಗಿಲ್ಲ ನೋಡ್ರಿ. ಈಗ ಗಿರ್ನಿಗೆ ಹೊಂಟೀನಿ. ನಾಳೆಗೆ ಮತ್ತು ರೊಟ್ಟಿ ಮಾಡಕ್ಕೆ ಇಟ್ಟಿಲ್ರಿ. ಹೋಗಿ ಗಿರ್ನಿಗೆ ಹಾಕ್ಸ್ಕೊಂಡು ಬಂದು ಆಮ್ಯಾಗ ಚಾ ಮಾಡಂತ ಹೇಳತ್ತೀನಿ ರೀ ಗಂಗಾಗ. ಬರ್ರಿ ಗಿರ್ನಿಗೆ ಹೋಗಿ ಬರೋಣ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಹುಸ್ಸಪ್ಪ ಏನು ಬಿಸಿಲಲ್ಲಿ ಅಪ್ಪ ಇದು. 5 ಗಂಟೆ ಆಗಕ್ಕೆ ಬಂದ್ರು ಇನ್ನೂ ಕಡಿಮೆ ಆಗವಲ್ಲ ನೋಡ್ರಿ. ಗಿರಿಜಿ ಹೋಗೊಂದು ಲೋಟ ನೀರು ಕುಡಿಯಾಕ ತೊಗೊಂಡು ಹೋಗು. ನೀರಷ್ಟು ಸಾಕ್ರಿ? ಏನು ಚಾಪೆ ದಿಂಬು ಎಲ್ಲ ಬೇಕು? ಚಾಪೆ ದಿನ ಬ್ಯಾಡ್ಲೆ, ನೀರಷ್ಟತ್ತು ಕುಡಿಯಾಕ ತೊಗೊಂಡು ಹೋಗು. ಏನು ಈಗ ಮಕ್ಕೋತಿ? ಇನ್ನು ಭಾಳ ಮಸ್ತ್ ಟೈಮ್ ಐತೆ ಮಕ್ಕೊಳಕ್ಕೆ. ನೀರಡಿಕೆ ಆಗೈತೆ ನಂಗೆ ಭಾಳ. ಈಗ ಮಕ್ಕೊಳ್ಳೋದಿಲ್ಲ ನಾನು. ಕುಡಿಯಾಕ 1 ಲೋಟ ನೀರಷ್ಟ ತೊಗೊಂಡು ಬಾ. ನಂಗೇನು ಗೊತ್ತಿಲ್ಲ ಮಕ್ಕೊಳ್ಳೋದು ಇನ್ನೂ ಟೈಮ್ ಐತಂತೆ. ಎಲ್ಲಿಗೆ ಹೋಗಿದ್ರಿ ಈ ಬಿಸಿಲಾಗ? ಅಲ್ಲಿ ಸೀನಪ್ಪ ಅಂಗಡಿ ಹತ್ರ ಕಲ್ಲು ಹೋಗಿ ಚಾ ಕುಡ್ಕೊಂಡು ಕುಂದ್ರೋದೇನು ಅರ್ಜೆಂಟ್ ಐತೆ? ಮನ್ಯಾಗ ಹುಡುಗ ಫೋನ್ ಮಾಡ್ತಾನೆ. ಫೋನ್ ಇಡಬೇಕು. ಇಲ್ಲಿ ನೇತ್ ಹಾಕಿರೋದು ಇರ್ತೈತದ ನೆಟ್ವರ್ಕ್ ಬರೋ ಜಾಗದಾಗ. ಅದನ್ನೇ ಯಾಕೆ ತದಾರಿಕೆ ಮಾಡ್ಕೊಂಡು ಕಿಸ್ದಾಗ ಹಾಕೊಂಡು ಹೋಗಿರಿ? ಯಾರ್ದಾದ್ರೂ ಫೋನ್ ಬರೋದು ಹೋಗೋದು ಇರ್ತೈತೆ. ಏನು ಊರಿಗೆಲ್ಲ ತೋರ್ಸಾಕ ಕಿಶೆ ಒಳಗೆ ಹಾಕೊಂಡು ಹೋಗ್ತೀರಿ? ಕೊಡ್ರಿ ಅದು ಫೋನ್.
ನೋಡೋಣ ರಾಜು ಫೋನ್ ಮಾಡ್ತೀನಿ. ಕೊಡ್ತೀನಿ ತಗೋಲೆ, ಅದಕ್ಕೆ ಯಾಕೆ ಹಿಂಗಾಡತಿ? ನೀರ್ ತಗೊಂಡ್ ಬಾ ಕುಡಿಯಾಕ ಅಂದಿ ನಾನು. ನಾನೇನಿಲ್ಲ ಹಂಗ ಕುಂತೀನಿ ಅಂತ ಮಾಡಿರಿ, ಬಗಲ್ದಾಗ ಇಲ್ಲಿ ಪುಟ್ಟಿ ಕಾಣತಿಲ್ಲ, ಇಷ್ಟೊತ್ತು ಕುಂತ ಎದ್ದೇಳಕ್ ಬರತಿಲ್ಲ, ಕಾಲು ಜುಮ್ ಹಿಡಿದಿದ ಅಂತ ಹಂಗ ಕುಂತೀನಿ ನಾನು. ನನಗೆ ಯಾರಾದ್ರೂ ಎಬ್ಸಿದ್ರೆ ಸಾಕಾಗೈತೆ, ಎದ್ದು ಹೋಗಿ ನೀರು ತಂದು ಕೊಡ್ತೀನಿ ನಿಮ್ಗೆ. ಹೋಗ್ರಿ ಗಂಗಾ ಹೋಗಿದ್ದಾಳ ಒಳಗೆ, ನೀರು ತಗೊಂಡು ಕುಡಿ ಹೋಗ್ರಿ. ನನಗೆ ಎದ್ದೇಳಕ್ ಆಗೋದಿಲ್ಲ ಈಗ, ಒಂದು ಸ್ವಲ್ಪ ಕಾಲು ಜುಮ್ ಹಿಡಿದಿದ್ದಾವೆ, ಕಾಲು ಹಂಗ ಬಿಟ್ಕೊಂಡು ಕುಂದಿರ್ತೀನಿ. ಅಯ್ಯವ ಇಲ್ಲಾಂದ್ರೆ ಗಿರ್ನಿಗೆ ಹೋಗಿ ಹಾಸ್ಕೊಂಡು ಬರ್ರಿ ಹೋಗ್ರಿ. ನನಗೂ ಮತ್ತೆ ಕಾಲಿನ ನಡೆಯೋಕ್ಕಾಗತ್ತಿಲ್ಲ, ಏನಿಲ್ಲ. ಎಷ್ಟೊತ್ತೆ ಹೋಗಿ ಹಾಕ್ಸ್ಕೊಂಡು ಬರ್ತೀರಿ? ಒಂದು ಚೀಲ್ದಾಗ ಕಟ್ಕೊಡ್ತೀನಿ, ಮತ್ತು ಪುಟ್ಟಿ ಅಂದ್ರೆ ಮತ್ತೆ ತಲೆ ಮ್ಯಾಗ ಹೊತ್ಕೊಂಡು ಹೋಗೋದಾಕೈತೆ. ಒಂದು ಚೀಲ್ದಾಗ ಕಟ್ಕೊಡ್ತೀನಿ, ತಗೊಂಡೋಗಿರಿ. ಈಗ ಹೆಂಗೋ ಪುಟ್ಟ್ಯಾಗ ಹಾಕಿತಿ, ಹೋಗಿ ಹಾಕ್ಸ್ಕೊಂಡ್ ಬಾ ಹೋಗ್ಲಿ, ಎಷ್ಟೊತ್ತಾಕೈತೆ. ಮತ್ತೆ ಚೀಲ ಹುಡುಕಿ ಅದ್ರಾಗ ಸುರುವಿ ತೆಗಿ ಎಲ್ಲ ಮಾಡ್ಬೇಕಂದ್ರೆ ಮತ್ತೆ ಒತ್ತಾಕೈತೆ. ನಾನು ಮತ್ತೆ ನೀರು ಕುಡ್ದು ಇರೋದಿಲ್ಲ, ಈಗ ಹೊಲ ಕಡೆ ಹೋಗ್ಬೇಕು, ಎತ್ತುಗಳಿಗೆ ಮತ್ತೆ ಕಟ್ಟಾಕ್ ಬರ್ಬೇಕಲ್ಲ ಇಲ್ಲಿ ಕೊಟ್ಟಿಗ್ಯಾಗ. ನೀವು ಹೋಗ್ತೀರಿ? ರಾಜು ಬರ್ಲಿ ಇರ್ರಿ, ಗಾಡಿ ಮ್ಯಾಗ ಹೋಗಿ ಬರುವಂತ್ರಿ. ಮತ್ತೆ ಎಲ್ಲಿ ಇಷ್ಟೊತ್ನಾಗ ನಡ್ಕೊಂಡು ಹೋಗ್ತೀರಿ? ನಾನು ಗಿರ್ನಿಗೆ ಹೋಗಿ ಬರ್ತೀನಿ, ಬರ ಹೋಗಿ ಹಾಸ್ಕೊಂಡು ಬರ್ತೀನಿ. ಅದೇ ಕೆಂಪಜ್ಜಿಗೆ ಒಂದು ಸ್ವಲ್ಪ ಹಿಟ್ಟು ಕೊಡ್ತೀನಿ, ಮತ್ತೆ ಇಷ್ಟು ದಿನ ಇಟ್ಟಿದ್ದಿದ್ದಿಲ್ಲ, ರೊಟ್ಟಿನೂ ಕೊಟ್ಟಿಲ್ಲ, ಏನಿಲ್ಲ, ಹಿಟ್ಟು ಕೊಡ್ತೀನಿ, ತಗೊಂಡೋಗಂತ್ರಿ ಇರ್ರಿ. ಇವತ್ತ ಕೊಡೋದೇನು ಅರ್ಜೆಂಟ್ ಐತೆ? ನಾಳೆ ಕೊಡುವಂತೆ ತಗೋ, ನಾಳೆನೂ ಹೋಗಿನಿ. ಮತ್ತೆ ಈಗ ನಿನ್ ಗಿರ್ನಿಗೆ ಹೋಗಿ ಹಿಂಗ್ ಬರಾಕಿ, ಅಲ್ಲಿ ಗೆಳತಿಯರು ಸಿಕ್ಕಿದ್ರ ಅವ್ರ ಮನ್ಯಾಗ ಚಾ ಕುಡಿದ್ನಿ, ಇವ್ರ ಮನ್ಯಾಗ ಚಾ ಕುಡಿದ್ನಿ ಅನ್ಕೊಂತ ಹೋಗಿ ಬರಾಕ 7:30 8 ಗಂಟೆ ಆಕೈತೆ. ಅಲ್ಲಿ ಮಠ ಯಾರು ಕಾಯ್ತಾರೆ? ಮತ್ತೆ ಕತ್ಲಾಗ್ಬಿಡ್ತೈತೆ, ಒಳಗೆ ಕಟ್ ಹಾಕ್ಬೇಕು ಎತ್ತುಗಳಿಗೆ. ಜಲ್ದಿ ಹೋಗಿ ಬರ್ತೀನಿ. ರಾಜುದು ಮತ್ತೆ ಪಟ್ನಕ್ಕೆ ಹೋಗಿದ್ದಾನೆ, ಇಷ್ಟೊತ್ತಿಗೆ ಬರ್ತಾನೆ ಏನು ಗೊತ್ತಿಲ್ಲ. ಫೋನ್ ಎಲ್ಲಿ ಮತ್ತೆ ಗಾಡಿ ಹೊಡಿತಿರ್ತಾನ ತಗೋನ್, ಈಗ ಎಲ್ಲಿ ಮಾಡ್ತೀವಿ ಅವ್ನಿಗೆ ಫೋನ್. ನೀರು ತಗೊಂಡ್ ಬಾ ಅಂತಂದ್ರೆ ಎಷ್ಟು ನಾಟಕ ಮಾಡ್ತೀನಿ ನೋಡ್ಲಿ ಗಿರ್ಜಿ ನೀನು. ಗಂಡಂಗೆ ಹಿಂಗ್ ನೀರು ಕೇಳಿದ್ರೆ ಹಾರಿ ತನ್ನೀರಿ ಅಂತ ಎದ್ದು ಹೋಗಿ ಬರ ಓಡ್ಕೊಂತ ಹೋಗಿ ತಗೊಂಡ್ ಬರೋ ಹೆಂಡ್ತೀರ್ನ ನೋಡಿದೀನಿ. ನೀರು ತಗೊಂಡ್ ಬಾ ಅಂತಂದ್ರೆ ಕಾಲು ಜುಮ್ ಹಿಡ್ದೈತೆ, ಇದು ಜುಮ್ ಹಿಡ್ದೈತೆ ಅನ್ಕೊಂತ ಮದ್ವೆ ಆದಾಗಿಂದ ಬರೀ ಇದಾತ್ ನಿಂದ. ಸರಿ, ನಾನು ಸೊಸೆ ಹತ್ರಕ್ಕ ನೀರು ಇಸ್ಕೊಂಡು ಕುಡಿತೀನಿ ನಾನು. ಗಂಗಾ, ಒಂದು ಲೋಟ ನೀರು ತಗೊಂಡ್ ಬರವ. ಹೋಗ್ರಿ ಎಷ್ಟಾದ್ರೂ ನನ್ನ ಸೊಸೆನ ಅಲ್ಲ. ಎಲ್ಲಾ ಗಂಡ್ಮಕ್ಳು ಹಿಂಗ ಅನಿಸ್ತೈತ್ರಿ, ನಾವ್ ಎಷ್ಟು ಮಾಡಿ ಮಟ್ಟಿ ಇದು ಮಾಡಿದ್ರು ಅವ್ರ ಕೊನೆಗೆ ಅನ್ನೋ ಮಾತ ಇದೆ, ಏನು ಮಾಡೋದಿಲ್ಲ. ನಾನು ಮದುವೆ ಆಗೋ ಹೊಸರಾಗ ಎಷ್ಟು ಜಿಗದಾಡಿ ಕೆಲಸ ಮಾಡಿ ಎಲ್ಲ ಒಳಗಿರೋ ಬೆಲ್ಲ ಸೌದೋಗಿದಾವ್ರಿ. ಹಂಗಾಗಿ ಇವಾಗ ಎದ್ದೇಳಕ್ ಬರೋದಿಲ್ಲ, ಕುಂದ್ರಾಕ್ ಬರೋದಿಲ್ಲ, ಹಂಗ ಕಾಲಿಗೆ ಇರುವೆ ಬಂದಂಗ ಆಗ್ತಾವ. ಅವೆಲ್ಲ ಎಲ್ಲಿ ಕಾಣ್ತೈತ್ರಿ ಅವರಿಗೆ? ಮಾಡೋದಿಲ್ಲ ಅಂತಾರೆ. ಆದ್ರೆ ಮೊದ್ಲೆಲ್ಲ ಮಾಡಿನ ಬಂದಿವಲ್ರಿ, ಅದೇ ಗ್ರೇಟ್ ಅನ್ಬೇಕು ನಾವು. ಆಯ್ತು ಬರ್ರಿ, ಹೊತ್ತಾಕೈತೆ, ನಾನು ಹೋಗ್ತೀನಿ. ತಡಿ, ಗಂಗಾ ಬಂದ ಇಲ್ಲ, ಈಗ ನೀರು ಕೇಳಕ್ ಹೋಗೈತೇನೋ, ಹೋಗಿ ನಾನು ತಗೊಂಡ್ ಹೋಗ್ತೀನಿ. ಹೇವಾ ನೆಟ್ಲಾಗ ನೋಡ್ಕೊಂಡ್ ಬರಾತೀರಿ? ನೆಟ್ಟಾಗ ನೋಡ್ಕೊಂಡ್ ಬರಾಕ್ ಆಗೋದಿಲ್ಲ? ಕಣ್ಣೆದ್ರು ಏನು ಮನುಷ್ಯರು ಬರಾತಾರ ಇಲ್ಲ? ಏವಾ ನಂದು ಕೈ ಕಾಲು ಎಲ್ಲ ಹೋದವ. ಒಳ್ಳೆ ಬಂಡೆ ಕಲ್ಲಿಗೆ ಬಂದು ಡಿಕ್ಕಿ ಹೊಡಿದ್ನೇನೋ ಅನಿಸ್ಬಿಟ್ಟು ನನಗೆ. ನಾನ್ ನೆಟ್ಟಿಗೂ ಬರಾತಿದ್ನಿ, ನಿನ್ನ ಕಡೆಗೆಲ್ಲ ನೋಡ್ಕೊಂಡ್ ಬಂದು ಡಿಕ್ಕಿ ಹೊಡ್ತೀನಿ ನೋಡಿ. ಎಲ್ಲಲೇ ಭಾಳ ನೋವಾತೆ? ಇಲ್ರಿ, ಭಾಳ ಆಗಿಲ್ಲ, ಒಂಚೂರು ಹಂಗ ಬಡ್ದಂಗ ಆತ. ಅಯ್ಯವ್ವ, ಇಷ್ಟು ಒಳ್ಳೆ ಗಂಡಂಗೆ ಎಷ್ಟು ಬೈತೀನಿ ನಾನು ಅನ್ಸತೈತೆ. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು. ಏನಾಗಿಲ್ಲ ತಗೋ, ಹಂಗ ಒಂದ್ ಸ್ವಲ್ಪ ಕೈ ನೋವಾಕಿತದೆ, ಆತತ್ ಹೋಗ್ತೀನಿ ನಾನು. ಮತ್ತೆ ಹೊತ್ತಾಕೈತೆ, ರಾತ್ರಿಗೆ ಜಂಡು ಬಾಂಬ್ ತಿಕ್ಕೊಂಡ್ ಮಕ್ಕೋ. ಮತ್ತೆ ಎಲ್ಲ ಐತ್ ನೋಡು, ಹುಡುಕಿಡು. ಈಗ ಏನ ಹೇಳಿದ ಅರ್ಥ ಆತೆ, ಹುಡುಕಿಡು. ಆತತ್ ಹೋಗ್ತೀನಿ ನಾನೇ. ಅಯ್ಯ ಗಿರಿಜಿ, ಓಯ್ ಆಯ್ತ್ರಿ, ಆತಾತ. ಅತ್ತೆ ತಗೊಳ್ರಿ, ಇದು ಕೊಡಿಲಿ. ಬರವ ಒಂದ್ ಸ್ವಲ್ಪ ಹುಟ್ಟಿ ಒರೆಸ್ ಬಾ. ಸಿಂಬಿ ಬೇಡ್ರಿ? ಬ್ಯಾಡ್ ತಗೋ, ಎಷ್ಟಿದ. ಆತವ, ಹೋಗಿ ಬರ್ತೀನಿ. ಕರೆಂಟ್ ಇದಾವಲ್ಲ? ಇದ್ದಾಗ್ಲೇನ ಹೋಗಿ ಬರ ಹಾಕ್ಸ್ಕೊಂಡ್ ಬರ್ತೀನಿ ನಾನು. ಹುಡುಗರಿ ಕರಿಯವ, ಏನೊಂದ್ ಮುಂಜಾನೆಯಿಂದ ಬಿಸ್ಲಾಗ ಆಡಾಡ್ ಸಾಕಾದ್ರ ಆಕೇತ ಇಲ್ಲ ನೋಡು. ಲಕ್ಷ್ಮಿ ಅಕ್ಕರ್ ಮನೆ ಇಟ್ಕೊಂಡು ಬಿಟ್ಟಾರ. ಕಟ್ಟೆ ಒಂದ್ ಚಲೋ ಆಗೈತೆ, ಇಲ್ಲಿ ಕಟ್ಟೆ ಮ್ಯಾಗ ಆಡಾಕ್ ಬರೋದಿಲ್ಲ, ಇಂತ ಚಂದ ಇಲ್ಲಿ ಗಾಳಿ ಬರ್ತೈತೆ. ಇಲ್ಲ ಆಡೋದ್ ಬಿಟ್ಟು ಹೋಗಿ ಅಲ್ಲಾಡ್ತಾರ. ಅವ್ರ ಒಂದ್ ಮತ್ತೆ ಇಬ್ರು ಊರಿಂದ ಹುಡುಗರು ಬಂದಾರೇನೋ, ಅವರು ಇವರು ಸೇರಿ ಆಟ ಆಡಕ್ ಹಚ್ಬಿಟ್ಟಾರ ಅವ್ರಿ. ತಗೋ, ಹೋಗಿ ಬರ್ತೀನಿ ನಾನೇ. ಕರಿ ಅವ್ರಿ. ನಿಮ್ಮ ಮಾವನು ಈಗ ಹೊಲ ಕಡೆಗೆ ಹೋತ, ಅದು ಎಲ್ಲಿ 7 ಗಂಟೆಗೆ ಬರ್ತೈತೆ, 7:15 ಬರ್ತೈತೆ. ರಾಜುನು ಬಂದ್ರೆ ಆಮ್ಯಾಗ ಒಮ್ಮೆಗ ಚಾ ಗಿಡು ಅಂತ ತಗೋ. ಅಡಿಗೆ ಅದು ಏನು ಮಾಡಕ್ ಹೋಗ್ಬೇಡ, ಅನ್ನ ಎಲ್ಲ ಹಾಕೈತದ. ಏನು ಒಂದಿಷ್ಟಿಷ್ಟು ಊಟ ಮಾಡಿದ್ರೆ ಆಕೈತೆ. 3 ಗಂಟೆಗೆ ಊಟ ಮಾಡೀವಿ, ಏನು ಮಾಡಕ್ ಹೋಗ್ಬೇಡ. ಬೆಂಡೆಕಾಯಿ ಫ್ರೈ ಅದೇನೋ ಅಂತಿದ್ದೆ, ಅದು ಆಮ್ಯಾಗ ಮಾಡುವಂತೆ ತಗೋ. ಈಗ ಎಲ್ಲಿ ಹಚ್ಕೋತಿ. ಹೋಗಿ ಬರ್ಲಾ? ಆಯ್ತ್ರಿ ಅತ್ತೆ. ಈ ದಾರಿಲಿ ಹೋಗ್ತಿನಿದಾರ, ಬರ ಹೋಗಿ ಬರ್ತೀನಿ. ರೋಡಿಂದ ಆಸೆ ಹೋದ್ರೆ ಮತ್ತೆ ಸರ್ಜಿ ಸುಚಿ ಬಿಡೋದಿಲ್ಲ. ಬಿಡಾಡಿ 4-5 ದಿನ ಕಣ್ಣಿಗೂ ಕನ್ಸಿಲ್ಲ ಅವರಿಗೆ. ಎಲ್ಲಿಗೆ ಹೋಗಿದ್ದೆ ಅಕ್ಕ, ಎಲ್ಲಿ ಕನ್ಸ ಇಲ್ಲ, ಎಲ್ಲಿ ಟ್ರಿಪ್ಪಿಗೆ ಹೋಗಿದ್ರೆ ಏನಂತ ತಲೆ ತಿಂದ್ಬಿಡ್ತಾರೆ. ಅವ್ರಿಗೆ ಹೇಳಾಕದು ಏನು ಟೈಮ್ ಇಲ್ಲ. ರೇಖಾ ಮನೆ ಮುಂದೆ ಆಸೆ ಹೋಗ್ತೀನಿ.
ಆಕೇನು ಭಾಳ ಹೊರಗೂ ಇರೋದಿಲ್ಲ, ಇದ್ರೂ ಅಷ್ಟೇ ಮಾತಾಡ್ಸಿ ಕಳಿಸ್ತಾಳೆ ಅವಳು. ಬಾರಕ್ಕ ಚಾ ಕುಡಿ ಬಾ ಅಂತ ಏನು ಕಿರಿಕಿರಿ ಮಾಡೋದಿಲ್ಲ. ಹಿಂಗೆ ಹೋಗಿನಂದ್ರೆ ಸಂಜೆ 6 ಗಂಟೆ ಆಗೋದ್ರು ಇನ್ನೂ ಬಿಸಿಲಿನ ಜಳ ಬಡಿಯತೈತೆ ನೋಡವ. ಎಂಥ ಬಿಸಿಲಿದ್ದು, ಬಿಸಿಲು ಆನೆಕಲ್ ಮಳೆ ಎಲ್ಲ ನೋಡ್ತಿದ್ರೆ ಏನೋ ಕೊನೆಗಾಲ ಬಂದಂಗೆ ಆಗೈತವ. ಇಂಥ ಬಿಸಿಲು ನನ್ನ ಜನ್ಮದಾಗ ನೋಡಿದ್ದಿಲ್ಲ ನಾನು. ಅಯ್ಯವ್ವ ನೋಡಿ ಎಷ್ಟು ಜಳ ಬೆಳೆತೈತಿ. ತಲೆ ಮ್ಯಾಗ ಪುಟ್ಟಿ ಇಟ್ಕೊಂಡಿನಂತೆ ಅಷ್ಟಿದು ಅನ್ಸತ್ತಿಲ್ಲ. ಇದೇನು ಇದು ಮರಳು ಏನಕ್ಕೆ ಹಾಕಿದಾರ ಏನು? ಒಂದು ಕಡೆ ದುಂಡಗಾದ್ರೆ ಮಾಡಿ ಇಡ್ಬೇಕು. ಎಲ್ಲ ಹುಡುಗರು ಆಟ ಅಲ್ಲಿ ಇಲ್ಲ ಎಲ್ಲರೂ ಓಡಾಡ್ತಾರೆ. ಆ ಕಡೆ ಈ ಕಡೆ ಎಲ್ಲ ಹರಡಿಟ್ಟಿದ್ದಾರೆ ನೋಡಿ. ಮನೆ ಕಟ್ಟಾತಾರೇನೋ ಅವ್ರು ಎಲ್ಲ ಹರಡಿಟ್ಟಿದ್ದಾರೆ. ಆದ್ರೆ ಜನ ಓಡಾಡೋ ದಾರ್ಯಾಗ ಹಿಂಗೆ ಹರಡಾಕ್ ಬಿಟ್ರೆ ಮತ್ತೆ ಸುಮ್ಮನೆ ಇರ್ತಾರೇನೆ. ಹುಡುಗರಿಗಂತಂದ್ರೆ ಇದೇ ಬೇಕು. ಕಾಲಾಗ ಹಂಗೆ ದಪ್ಕೊಂಡು ಹೋಗಿ ಆ ಕಡೆ ಈ ಕಡೆ ಹರಡ್ಬಿಟ್ಟಿದ್ದಾವೆ. ಅಲ್ಲಿ ಮನೆ ಐತೆ, ಏನು ಒಂದು ತಾಸು ಆಕೈತೆ. ಒಂದು 4 ಹುಡುಗರು ಕರೆಸಿ 1 ರೂಪಾಯಿ 2 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಪುಟ್ಟಾಗಿಂದ ಹೋಗಿ ಅಲ್ಲಿ ದುಂಡಾಗ ಮಾಡಿದ್ರೆ ಆಕೈತವ. ಏನು ಜನ ಇರ್ತಾರ ಏನು. ಈಗೇನು ಮರಳು ತುಸು ಕಡಿಮೆ ಐತೆ. ಒಂದು ಲೋಡಿಗೆ ಇಷ್ಟಿಷ್ಟು ಅಂತ ಹೇಳತ್ತಾರೆ. ನಾವು ಇವಾಗ ಮನೆ ಕಟ್ಟಬೇಕಾದ್ರೆ ಎಷ್ಟು ಲೋಡ್ ಹಾಕೈತೆ ಏನೋ ಅದೇ ಯೋಚನೆ ಮಾಡತ್ತೀವಿ. ನೀವು ಇದ್ದವರು ಹಿಂಗೆ ಮಾಡ್ತಾರೆ, ಇಲ್ಲದೆ ಇರೋರು ನಾವು ಯೋಚನೆ ಮಾಡ್ತೀವಿ. ಏನೇನೋ ಇವಾಗಂತೂ ದುಡ್ಡಿಗೂ ಬೆಲೆ ಇಲ್ಲ, ಇದಕ್ಕೂ ಬೆಲೆ ಇಲ್ದಂಗೆ ಆಗ್ಬಿಟ್ಟೈತವ. ಮನ್ ಚಲೋ ಐತೆ ನೋಡಿಲಿ. ಕರೆಕ್ಟ್ ಅಲ್ರಿ ಫ್ರೆಂಡ್ಸ್, ಇವಾಗಿನ ಕಾಲದೊಳಗೆ ದುಡ್ಡಿಗೆ ಬೆಲೆ ಅನ್ನೋದೇ ಇಲ್ಲ. ನೋಡ್ರಿ ನೀವು ಚಿಕ್ಕ ಹುಡುಗರು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಕೊಟ್ರೆ ಇಸ್ಕೋತಾರೆ ಇವಾಗಿನ ಹುಡುಗರು. ನಾವಲ್ರಿ 8 1 ರೂಪಾಯಿ 2 ರೂಪಾಯಿ ಅಂದ್ರೆ ಭಾರಿ ದೊಡ್ಡ ಹಣ ರೀ ನಮ್ಗದು. ಯಾರಾದರೂ ಹಿಂಗೆ ನಮ್ಮ ಕಡೆ ಒಂದು ಸ್ವಲ್ಪ ಕಾಡು ಭಾಳ ಅಲ್ರಿ. ಹಾಗಾಗಿ ಮಳೆಗಾಲದ ಮೊದಲು ಹೋಗಿ ಕಾಡಿಗೆ ಒಂದೊಂದು ಎತ್ತಿನ ಗಾಡೀಲಿ ಕಡೆಗೆ ತೊಗೊಂಡು ಬರ್ತಿದ್ರೆ ರೀ. ಆವಾಗ ಮತ್ತು ಅವರು ಒಳಗಡೆ ಇಡಬೇಕಲ್ರಿ, ಅದನ್ನು ಇಡಕ್ಕೆ ಕರಿತಿದ್ರು. 1 ರೂಪಾಯಿ ಕೊಡ್ತೀನಿ ಹಿಂಗೆ ಬರ್ರಿ ಎಲ್ಲರೂ ಅಂತ ನಾವು ಹೋಗಿದ್ವಿ. ಒಟ್ಟು ಇಟ್ಟಿಗೆ ಇಡೋದು ಏನಾದರೂ ಕೆಲಸ ಇದ್ರೆ ಹಂಗೆ ಕರಿತಿದ್ರೆ ರೀ. ನಾವು ಹೋಗಿದ್ವಿ 1 ರೂಪಾಯಿ 2 ರೂಪಾಯಿ ಆಸೆ ಪಟ್ಟು ಹೋಗ್ತಿದ್ವಿ ರೀ ನಾವು. ಏನೋ ಹೇಳ್ರಿ, ಆ ದಿನಗಳು ಮತ್ತೆ ಇವಾಗ ವಾಪಸ್ ಬರೋದೇ ಇಲ್ಲ. ನಾವು ಮತ್ತೆ ನೋಡ್ತೀವಿ ಅನ್ನೋದು ಇದು ಇಲ್ಲ. ನೆನಪೊಂದ ಶಾಶ್ವತ ಅಂತಾರಲ್ರಿ ಹಂಗೆ. ಇದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ ಆವಾಗಿನ ಕಾಲದಲ್ಲಿ ಅಷ್ಟೊಂದು ಖರ್ಚು ಏನು ಇದ್ದಿದ್ದಿಲ್ರಿ. ಹಂಗೆ ಹುಡುಗರು ನಾವು ಅವ್ರನ್ನ ನೋಡಿ ಸ್ಟೈಲ್ ಮಾಡಬೇಕು, ಇವ್ರನ್ನ ನೋಡಿ ಹಂಗಿರಬೇಕು, ನಾನು ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಂತ ಏನು ಹಠ ಮಾಡ್ತಿದ್ದಿಲ್ಲ. ಅಪ್ಪ ಅಮ್ಮ ಏನು ಕೊಡಿಸ್ತಾ ಇದ್ರು ಅದರೆಲ್ಲ ಖುಷಿ ಪಡ್ತಾಯಿದ್ರು. ಇವಾಗ ಹಂಗಾಗ್ತಾ ಇಲ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಳ್ಳೆ ಬಟ್ಟೆ ಹಾಕ್ಕೊಂಡು ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ಅಂತ ಅಪ್ಲೋಡ್ ಮಾಡಿಬಿಡ್ತಾರೆ. ಅದನ್ನು ನೋಡಿ ಬೇರೆ ಮಕ್ಕಳಿಗೂ ಆಸೆ ಆಗುತ್ತೆ. ನಾವು ಇವಾಗ ಆಸೆಪಟ್ಟು ಅವ್ರು ಏನು ಸೀರೆ ತೊಗೊಂಡಿದ್ದಾರೆ ಅಂದರೆ ನಾವು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಫೋನ್ಪೇ ಅವು ಇವು ಅದ್ರ ಖರ್ಚು ನಾವು ಹೆಂಗೆ ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದು ತಿಳಿತಾ ಇಲ್ಲರಿ. ಇವಾಗಿನ ಜನ್ರೇಷನ್ನು ಅಷ್ಟು ಫಾಸ್ಟಾಗಿ ಓಡ್ತಾ ಐತೆ. ಮುಂದಿನ ಭವಿಷ್ಯಕ್ಕಾಗಿ ನಾವು ಸೇವಿಂಗ್ಸ್ ಮಾಡಿ ಇಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ 1 ರೂಪಾಯಿನೂ ಸೇವ್ ಮಾಡಿಡಿ. ಮುಂದೆ ನಮ್ಮ ಮಕ್ಕಳಿಗೆ ಅದಾಗುತ್ತೆ. ಮಕ್ಕಳು ಹಂಗೆ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಆಯ್ತು ಅಪ್ಪ ಬರ್ರಿ, ಗಿರ್ನಿಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲ ಅರ್ಧ ದಾರಿಲ್ಲ ಮಾತಾಡ್ಕೊತ ನಿಂತ್ಕೊಂಡ್ಬಿಟ್ಟೀನಿ. ಬರ್ರಿ ನಾಳೆ ನೀರು ಬರ್ತಾವಾಗ ಹಾಗ್ರಿ ತೊಳೆದಿಟ್ಟು ಬಿಡ್ತೀನಿ. ಮತ್ತು ನಾಳೆಕಿಗೆ ರೊಟ್ಟಿ ಅದು ಮಾಡಿ ತೊಳೆದಿಡಕ್ಕೆ ಅವಸರ ಆಕೈತೆ. ಇವು ತೊಳೆದಿಟ್ಟನ ಅವ್ರಿಗೆ ಕರ್ಕೊಂಡು ಬರ್ತೀನಿ. ಅಲ್ಲಿ ಮಠ ಆಡಲಿ ಇರೋದು ಬಿಟ್ಟಿಲ್ಲ ಮನ್ಯಾಗ. ನೋಡಿ ಅತ್ತೆಯವರು ಗಿರ್ನಿಗೆ ಹೋಗಿದ್ದಾರೆ, ಮಾವರು ಹೊಲಕ್ಕೆ ಹೋಗಿದ್ದಾರೆ. ಇವ್ರ ಮನ್ಯಾಗಿದ್ದಿದ್ರೆ ನನಗೂ ಹೆದರಿಕೆ ಆಗ್ತಿದ್ದಿಲ್ಲ. ಈ ದೊಡ್ಡ ಮನ್ಯಾಗ ನಾನು ಒಬ್ಬಳೇ ಇರೋದು. ಇವ್ರು ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ. 2 ಗಂಟೆಗೆ ಊಟಕ್ಕೆ ಬಂದುಬಿಡ್ತೀನಿ ಗಂಗಾ ಅಂತ ಹೇಳ್ದವ್ರದ್ದು 6 ಗಂಟೆ ಆಗಕ್ಕೆ ಬಂದರೂ ಪತ್ತೇನೇ ಇಲ್ಲ. ನಾವು ಒಬ್ಬಳೇ ಇರೋದು. ಏನದು ಅವಾಗಿಂದ ಹುಶ್ ಅನ್ನೋ ಶಬ್ದ ಕೇಳಕ್ಕೆ ಬರತೈತೆ. ನಾನು ಬಿಡು ಎಲ್ಲೋ ಇಲ್ಲಿ ಗಾಳಿಗೆ ಹಂಗೆ ಆಗತೈತೇನೋ ಅನ್ಕೊಂಡು ಅವಾಗಿಂದ ಬರತೈತೆ. ಎಲ್ಲ ಅಟ್ಟದ ಮ್ಯಾಗ ಅನಿಸ್ತೈತೆ. ಇಲಿಗಳು ಭಾಳ ಆಗ್ಬಿಟ್ಟಿದ್ದಾವೆ. ಇಲಿಗಳು ಇದು ಮಾಡಿ ಮತ್ತು ಹಾವಿಗೆ ಬಂದು ಸೇರ್ಕೊಂಡ್ರೆ ಇವ್ರಿಗೆ ಹೇಳತ್ತೀನಿ ಪಟ್ನಕ್ಕೆ ಇಷ್ಟು ಸತಿ ಹೋಗ್ಕಿರಿ, ಅದು ಮ್ಯಾಟ್ ಸಿಗ್ತೈತೆ ಇಲಿಗಳೆಲ್ಲ ಅಂಟ್ಕೊಳ್ಳೋದು, ತೊಗೊಂಡು ಬರ್ರಿ ಅಂದರೂ ಕೇಳೋದೇ ಇಲ್ಲ ಇವರು. ಅಯ್ಯಪ್ಪ, ಮತ್ತು ಇಲ್ಲಿ ಮ್ಯಾಲೆ ಎಲ್ಲಾದ್ರೂ ಹಾವು ಸೇರ್ಕೊಂಡ್ರೆ ಹೆಂಗೆ ಗೊತ್ತಾಗಬೇಕು? ಅವತ್ತೊಂದು ದಿನ ನೋಡಿದ್ನಿ, ಅವಾಗಿಂದೇನು ಕಾಣಿಸ್ಕೊಂಡಿಲ್ಲ. ಆದರೂ ಭಯ ಆಕೈತೆ. ಹಾವು ಅಂದ್ರೆ ಮೊದಲು ಭಯ ನನಗೆ. ಮತ್ತೆ ಕೇಳಿಸ್ದೆ, ಏನಿದೆ? ಹಾವೇನಾದ್ರೂ ಏನಿದೆ? ಅಯ್ಯೋ ಹಾವು, ಅಯ್ಯೋ ಹಾವು ರೀ. ಅಯ್ಯೋ ಅವರು ಇಲ್ಲ, ಮಾವನು ಇಲ್ಲ, ಅತ್ತೆನೂ ಗಿರ್ನಿಗೆ ಹೋಗಿದ್ದಾರೆ. ಎಂತ ದೊಡ್ಡ ಹಾವು, ನಾನು ಏನು ಮಾಡಲಿ ಈಗ? ಅಯ್ಯೋ
ನೋಡ್ಕೊಂತ ಇಲ್ಲ ನಿಂದಿರ್ತೀನಿ ನಾನು. ಮತ್ತು ಹುಡುಗರಾದ್ರು ಆಟ ಆಡ್ತಿರ್ತಾರೆ, ಇಲ್ಲಿ ಆಟ ಆಡ್ಬೇಕಾದ್ರೆ ಬೇಡ ಬೇಡ ಹಿಂದ್ಗಡೆ ಬಾಗ್ಲಾದ್ರೆ ತೆಗೆದ್ಬಿಡ್ತೀನಿ. ಆದ್ರೆ ಇಲ್ಲಿಂದ ಇಳಿಯಾಕ ಭಯ ಆಗತ್ತೈತೆ ನನಗೆ. ಏನು ಮಾಡಲಿ ನಾನು? ಇಲ್ಲ, ನಾನು ಭಯ ಪಡಬಾರ್ದು. ಇಲ್ಲಿಂದ ಹೋಗಿ ಬಾಗಿಲು ತೆಗೆದು ಬರ್ತೀನಿ. ಅಂದ್ರೆ ಅದು ಸೀದಾ ಹಿತ್ತಲ ಕಡೆ ಹೋಗ್ತೈತೆ, ಗ್ಯಾರಂಟಿ ಇದೆ. ಎಲ್ಲಿ ಇಲ್ಲಿ ತಿನ್ನಕ ಬಂದಿರ್ತೈತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ಮಾಡಬೇಡಪ್ಪ ತಂದೆ, ನಾನು ಹಿಂಗೆ ಏನು ಮಾಡೋದಿಲ್ಲ. ಬಾಗಿಲು ತೆಗಿತೀನಿ, ನಿನ್ ಪಾಡಿ ನೀನು ಹೋಗು. ಗಂಗಾ, ರೀ ಅಲ್ಲ ಇರಿ, ಮುಂದೊಂದು ಹೆಜ್ಜೆನೂ ಇಡಕ್ಕೆ ಹೋಗ್ಬಿಡ್ರಿ ಪ್ಲೀಸ್ ರೀ. ಅಲ್ಲ ಇರಿ. ಯಾಕೆ ಗಂಗಾ ಏನಾತ? ಓ, ನಾನು ಲೇಟಾಗಿ ಬಂದಿನಂತ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಲ್ಲ. ಸಾರಿ, ಲೇಟ್ ಆಗ್ಬಿಡ್ತು. ಏನು ಮಾಡಿದ್ರು ಬಿಡ್ಲೇ ಇಲ್ಲ ಗಂಗಾ. ಊಟ ಮಾಡಿ ನಾವು ಹೋಗಂತ ಆಟ ಇಟ್ಬಿಟ್ರು, ಹಂಗಾಗಿ ಊಟ ಮಾಡಿ ಬನ್ನಿ. ಬಾ, ಅಲ್ಲೇನು ಮಾಡತ್ತಿ? ಅದೆಲ್ಲ ಆಮೇಲೆ ಮಾತಾಡೋ. ನೀವು ಮೊದ್ಲು ಈ ಕಡೆಗೆ ಒಂದು ಹೆಜ್ಜೆನೂ ಇಡ್ಬೇಡ್ರಿ. ಅಲ್ಲಿ ಕಟ್ಟೆ ಐತಲ್ಲ, ಅಲ್ಲಿ ಮೇಲೆ ಹತ್ರಿ, ಹೇಳ್ತೀನಿ. ಜಲ್ದಿ ಹತ್ರಿ. ನೀನ್ ಇಲ್ಲಿ ಇರ್ಬೇಕಾದ್ರ ನಾನೇ ಕಲ್ಲು ಹತ್ತು ನಿಂತ್ಕೊಳ್ಳಿ. ಬಾ, ಇಲ್ಲಿ ಹೇಳ್ತೀನಿ. ಅಯ್ಯೋ ಸರಿ ರೀ, ನನ್ ಗತೈತಿ. ಇವ್ರೊಬ್ರು ಅಲ್ಲಿ ನೋಡ್ರಿ, ಇಲ್ಲಿ ಹಿಂದೊಂದ್ ಸ್ವಲ್ಪ. ಯಾವಾಗ್ಲೂ ಹಿಂಗೆ ಹೇಳಿ ಹೇಳಿನ ತಪ್ಪಿಸ್ಕೊತೀನಿ, ನಂಗೇನ್ ಗೊತ್ತಿಲ್ಲ. ಅಯ್ಯೋ ಇವ್ರಿಗೆ ಹೆಂಗ್ ಹೇಳೋದು ರೀ? ಅಲ್ಲಿ ಹಾವು ಐತ್ರಿ. ಏನು, ಇಲ್ಲಿ ಹಾವು ಬಂದೈತೆ? ಅದನ್ನ ನಾನ್ ನಂಬೇಕಾ? ಸರಿ ರೀ, ಹೋಗೋಗ್ ನಿಮ್ಗೆ ಹೇಳ್ತೀನಲ್ಲ ನಾನು. ಅಲ್ಲಿ ನೋಡ್ರಿ, ಅಲ್ಲಿ ಎಷ್ಟು ದೊಡ್ಡ ನಾಗರವ ಐತೆ, ಹೋಗತೈತದ. ಎಲ್ಲಾದ್ರೂ ಹೋಗಿ ಸೇರ್ಕೊಂಡ್ರೆ ಮತ್ತೆ ಇಲ್ಲ ಇರ್ತೈತಿ. ಅಲ್ಲಿ ಇತ್ತಲ ಕಡೆ ಬಾಗ್ಲಾದ್ರೆ ತೆಗ್ದ್ ಬರ್ರಿ, ಹೋಗ್ರಿ ಜಲ್ದಿ ಹೋಗ್ರಿ. ಏನ್ ಖರೇನ ಹೇಳತಿ? ತಡಿ ನೋಡೋಣ. ನೋಡ್ರಿ ಅಲ್ಲಿ. ಅಯ್ಯೋ ಹೌದಲ್ಲ ಗಂಗಾ. ಏನ್ರಿ ನೀವು ಹಾವಿಗೆ ನೋಡಿ ನಗಾತಿರಲ್ಲ? ಮತ್ತಿನ್ನೇನ್ ಮಾಡಂದಿ, ನಾನು ನಿನ್ ಜೋಡಿ ಹಾವು ಬಂದೈತಿ ಅಯ್ಯೋ ಅಪ್ಪ ಅಂತ ಕಿರಿಚ್ಬೇಕಾಗಿತ್ತು. ಏನು ಮಾಡೋದಿಲ್ಲ, ಅದು ಇಲ್ಲಿ ಆಟದ ಮ್ಯಾಗ ತಿನ್ನಕ್ಕೆ ಏನಾದ್ರು ಬಂದಿರ್ತೈತೆ, ಹೋಗ್ತೈತೆ ತಗೋ. ಏನೇನು ಮಾಡೋದಿಲ್ಲ, ಅದು ಬರ್ತಾ ಇರ್ತೈತೆ ಅವಾಗ ಅವಾಗ ನೋಡ್ ಅಭ್ಯಾಸ ಅಲ್ಲ, ಹಂಗಾಗಿ ಹೆದರಿಕೆ ಆಗೋದಿಲ್ಲ ನನ್ಗೆ. ಇರು, ಈತಲ್ ಕಡೆ ಬಾಗಿಲು ತೆಗಿತೀನಿ, ಓಕೆತೆ. ನೀನು ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಗಂಗಾ, ಯಾಕಂದ್ರೆ ಏನು ಮಾಡೋದಿಲ್ಲ. ಅದು ಮೂಕ್ ಪ್ರಾಣಿಗಳು, ನಾವೇನಾದ್ರೂ ಅದಕ್ಕೆ ತೊಂದರೆ ಮಾಡಿದ್ರೆ ಅಷ್ಟೇ ನಮ್ಗೆ ತೊಂದರೆ ಮಾಡ್ತಾವು. ಇಲ್ಲಾಂದ್ರೆ ಅದ್ರ ಪಾಡಿಗೆ ಅದಕ್ಕೆ ಬಿಟ್ರೆ ಹೋಗ್ಬಿಡ್ತಾವ. ಒಬ್ಬೊಬ್ರು ಹಾವಿಗೆ ನೋಡಿದ ತಕ್ಷಣಕ್ಕ ಅದಕ್ಕೆ ಹೊಡೆಯೋದು ಸಾಯಿಸೋದು ಹಂಗೆ ಮಾಡ್ತಾರ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಪಾಪ ಅದರದ್ದು ಒಂದು ಜೀವ ಇರ್ತೈತೆ, ಅವಕ್ಕೂ ಮರಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಒಂದ್ ಸಣ್ಣ ಹಾವು ಕಂಡ್ರು ಅದಕ್ಕೆ ಹಂಗ ಬಿಟ್ರೆ ಹೋಗಿ ತನ್ನ ಪಾಡಿಗೆ ಫ್ಯಾಮಿಲಿಗೆ ಸೇರ್ಕೋತಾವು. ಹಾವಿಗೂ ಯಾವತ್ತೂ ಹೊಡ್ಯಕ್ ಹೋಗ್ಬಾರ್ದು. ಇರು, ಬಾಗಿಲು ತೆಗಿತೀನಿ, ಹೋಗ್ತೈತಿ. ನೀನು ಇಷ್ಟೊಂದು ಹೆದರ್ಕೋಬೇಡ, ನಾನು ಇದೀನಲ್ಲ. ಆಯ್ತ್ರಿ. ಹೇಳ್ಬೇಕಂದ್ರೆ ನೀವು ಬಂದಾಗ್ಲೂ ನಂಗೆ ಒಂದ್ ಸ್ವಲ್ಪ ಧೈರ್ಯ ಬಂದಿದ್ದೆ. ಇಲ್ಲಾಂದ್ರೆ ನಾನು ಏನಾಗ್ತಿದ್ದೆ ಏನೋ ರೀ. ಅದು ಹೋಗತೈತ್ರಿ, ಜಲ್ದಿ ಹೋಗ್ರಿ, ಬಾಗಿಲು ತೆಗಿ ಹೋಗ್ರಿ, ಹೋಗ್ತೈತಿ ಹೊರಗೆ. ಆಯ್ತಿರು. ಅಯ್ಯೋ ರೀ, ಹಂಗೆಲ್ಲ ಹೋಗತ್ತೀರಿ ನೀವು? ಹಿಂಗ್ ಹೋಗಿ ಬರ್ರಿ. ಅದೇನು ಮಾಡೋದಿಲ್ಲ, ಹಿಂಗ್ ಹೋಗಿ ಬಾಗಿಲು ತೆಗೆದ್ರೆ ಡೈರೆಕ್ಟ್ ಹಿತ್ತಲ್ದೊಳಗೆ ಹೋಗ್ತೈತೆ. ಮತ್ ನಾನ್ ಹಿಂಗ್ ಹೋಗಿ ಹಂಗ್ ತೆಗಿಯೋ ಮಟ ಅಂತಂದ್ರ ಬಾಗಿಲು ಸಂದಾಗಿರ್ತೈತೆ ನೋಡಿ. ಇರ್ಲಾ? ಹೌದಾ? ಅಯ್ಯೋ ಬ್ಯಾಡ್ರಿ, ಹಂಗಾಗೋದ್ ಬೇಡ. ಹಿಂಗ ಹೋಗ್ರಿ, ಆದ್ರೆ ಹುಷಾರಾಗಿ ಹೋಗ್ರಿ. ಸರಿ ಆಯ್ತು ತಗೋ. ಇಲ್ಲಾಂದ್ರೆ ಹಿಂಗ್ ಮಾಡೋಣ, ಕೈಯಿಂದ ಹಿಡ್ದು ಹಿತ್ತಲ್ದಾಗ ಬಿಡ್ಲಾ? ಅಯ್ಯೋ ಹಂಗಿಂಗ್ ಮಾಡಿದಿರಿ ನೀವು. ಮತ್ತೆ ಮುಟ್ಬೇಡ್ರಿ, ಅದು ಸಾಮಾನ್ಯದ ಹಾವಲ್ಲ, ನಾಗರ ಹಾವದು. ತಮಾಷೆಗೂ ಮುಟ್ಟಕ್ ಹೋಗ್ಬೇಡ್ರಿ ನೀವು. ಬಾಗಿಲು ತೆಗೀರಿ, ಅದು ತನ್ನ ಪಾಡಿಗೆ ಹೋಗ್ತೈತೆ. ಇಲ್ಲ ತಗೋ ಗಂಗಾ, ಆತಾತಿರು, ಬಾಗಿಲು ತೆಗಿತೀನಿ. ಓ, ದೊಡ್ಡದಾಯ್ತಿದ್ದು ನೋಡು, ಇಲ್ಲಿ ತಿಂದು ಹೆಂಗ್ ಕೂತ್ಕೊಂಡೈತೆ. ಹುಷಾರ್ರಿ. ನಾಗರಾಜ, ಹೋಗ್ಬಾ ಇವಾಗ. ನೋಡ್ ನನ್ನ ಹೆಂಡ್ತಿಗೆ ಹೆಂಗ್ ಎದುರಿಸಿದಿ. ಹಿಂಗೆಲ್ಲ ಪರ್ಮಿಷನ್ ಇಲ್ದ ಒಳಗ್ ಬರ್ಬಾರ್ದು ನೀನು. ಎಲ್ರು ನನ್ನಂಗ ಧೈರ್ಯವಂತರಾಗಿರ್ತಾರಂತ ಮಾಡಿದ್ದಿ, ಹೆದ್ರೋರು ಇರ್ತಾರ. ಜಲ್ದಿ ಬಾಗ್ಲಾಕ್ರಿ. ಅಪ್ಪ ರೀ, ಸ್ವಲ್ಪ ಚೆನ್ನಾಗೈತೆ ನೋಡಕ್ಕ. ಎಲ್ಲಿ ಸಂತೆಲ್ ತಗೊಂಡ್ ಬಂದಿದ್ದಿ? ನಾನು ಹೋಗಿಲ್ಲ, ಸಂತೆಲ್ ತರಾಕ್ ಹೇಳಿದ್ನಿ. ನಮ್ಮ ಮನೆಯವ್ರಿಗೆ 20 ರೂಪಾಯಿಗೆ 4 ಸೀಡ್ ಅಂದ್ರಂತ. 5 ಸೀಡ್ ಮಾಡಿ ತಗೊಂಡ್ ಬಂದಿದ್ದಾರೆ. ಚಲೋ ಐತಲ್ಲ ಸೊಪ್ಪು. ಎಲ್ಲಿ ಮತ್ತೆ ಈ ಬ್ಯಾಸ್ಗೆಗೆ ಹೊಲ್ದಾಗ ಹಾಕಿರೋ ಬೀಜಾನು ಊಟಾತಿಲ್ಲ, ಹಿತ್ತಲ್ದಾಗ ಹಾಕಿರೋ ಊಟಾತಿಲ್ಲ. ನೀರು ಎಷ್ಟಂತ ಹಾಕ್ತಿ, ನಮ್ಗೆ ಸಿಗಾತಿಲ್ಲ. ಬಟ್ಟೆ ಒಗ್ಯಾಕ, ಪಾತ್ರೆ ತೊಳ್ಯಾಕ, ಮತ್ತೆ ಅದಕ್ಕೆ ಎಲ್ಲಿ ಇದು ಮಾಡ್ತಿ, ಚಾಕ್ರಿ ಮಾಡಿ ಬೆಳೆಸ್ತೆ ಅಂತೆ. ಸೊಪ್ಪಿನ ಮತ್ತೆ ಬೀಜಾನ ಹಾಕಕ್ ಹೋಗಿಲ್ಲ ನಾನು. ಸೊಪ್ಪಿನ ಪಲ್ಯನ ತಿಂದು ಭಾಳ ದಿನ ಆಗಿತ್ತು, ಅಡ್ಡಿ ತರಿಸೋಣಂತ ತರಿಸಿದ್ನಿ. ಚಲೋ ಆಯ್ತು ನೋಡಿ ಸೊಪ್ಪು. ನಾಳೆಗೆ ಹೆಂಗೆ ಒಂದು ಸ್ವಲ್ಪ ಬೇಳೆ, ಒಂದು ಸ್ವಲ್ಪ ಅಕ್ಕಿ ಹುರ್ದಾಕಿ ಮಾಡ್ತೀನಿ, ಎಲ್ಲರಿಗೂ ಹಾಕೈತೆ. ಮಾಡ್ ಹಂಗ ಬೇಳೆ ಮತ್ತೆ ಒಂದ್ ಸ್ವಲ್ಪ ಅಕ್ಕಿ ಜಾಸ್ತಿನ ಹಾಕಿ ಮಾಡಿ. ಎಲ್ಲಿ ಇವ 5 ಸೀಡ್ ಇದಾವೆ, ಅದ್ರಾಗ ಮತ್ತೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಮತ್ತೆ ಅದು ಪಲ್ಯ ಮಧ್ಯಾಹ್ನಕ್ಕೆ ಉಳಿತೈತಿ, ಯಾರು ತಿಂತಾರೆ? ಅಕ್ಕಿ ಮತ್ತೆ ಬೇಳೆ ಜಾಸ್ತಿ ಹಾಕಿ ಯಾಕೆ ಮಾಡನ್ನಿ ಅಂದ್ರೆ, ನಾನು ರೇಖಾ ಎಲ್ಲ ರೊಟ್ಟಿಗೆ ಬರ್ತೀವಿ, ಹೆಂಗು ಸೋಸ್ ಕೊಡಾತೀವಲ್ಲ, ಮತ್ತೆ ನಮ್ಮ ಪಾಲಿನ ಬೇಡ ಇಷ್ಟಿಷ್ಟಾದ್ರೆ.
ಅಯ್ಯ ಹಂಗಂದ್ರಿ ನೀವು ಅಯ್ಯ ಸೋಸ್ ಕೊಟ್ರು ಕೊಟ್ಟಿಲ್ಲ ಅಂದ್ರು ಬರವ ನಾನೇನು ರೊಟ್ಟಿ ತಿನ್ನಕೇನ್ ಬ್ಯಾಡ ಅಂತೀನಿ ಬರ್ರಿ ನಾ ಬೇಕಿದ್ರೆ ಬದ್ನೆಕಾಯಿ ಇದಾವ ಒಂದೆರಡು ಭರ್ತಾ ಮಾಡ್ಕೊಂಡ್ ತಿಂತೀನಿ ನಿಮ್ಗೂ ಕೊಡ್ತೀನಿ ಬರ್ರಿ ನಾಳೆಗೆ ಖರೆ ಹೇಳ್ರಿ ಮತ್ತೆ ರೊಟ್ಟಿ ಮಾಡೋದು ಹೆಂಗಂತ ಮತ್ತೆ ನಾನು ಒಂದ್ ಚಂಬ್ ಇಡ್ತೀನಿ ನೀವು ಬರ್ತೀರಂದ್ರ 1.5 ಚಮ್ಮಂಗ್ ನೀರಿಟ್ಟು ರೊಟ್ಟಿ ಮಾಡ್ತೀನಿ ಹಿಂಗ ಹೇಳ್ರಿ ನಿನ್ ಖರೇನ ಅನ್ಕೊಂಡೆ ನಾನ್ ಸುಮ್ಮನೆ ತಮಾಷೆಗೆ ಹೇಳಿದ್ನಕ್ಕ ಎಲ್ಲಿ ಬರಾಕೈತೆ ಮನೆ ಕೆಲಸ ಅಷ್ಟು ಮುಂಜಾನೆ ಎಲ್ಲಿ ಮುಗಿತಾವು ಅದ್ರಾಗ ನಮ್ಮ ನಾದಿನಿ ಮಕ್ಕಳು ಬೇರೆ ಬಂದಿದ್ದಾರೆ ಇಬ್ರು ಮತ್ತು ನಮ್ಮನೊಬ್ಬ ಅವರೆಲ್ಲರಿಗೂ ಮತ್ತೆ ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಟ್ಟು ಜಲ್ದಿನ ಎದ್ದೇಳ್ತಾವ ಅವು ಲೇಟ್ ಮಟ್ಟ ಮಕ್ಕಳೋದ ಇಲ್ಲಕ್ಕ ನಸಕ್ನಾಗ 7 ಗಂಟೆಗೆ ಎದ್ದೇಳ್ತಾವು ಆಟಾಡಿ ಸುಸ್ತಾಗಿ ಬಂದು 8 ಗಂಟೆ ಗಂಟ ರೊಟ್ಟಿ ಇರ್ಬೇಕು ನೋಡೋರಿ ಅದಕ್ಕೆ ಎಲ್ಲಿ ಬರೋಕ್ಕಾಗೋದಿಲ್ಲ ನೋಡಿ ಒಂದಿಷ್ಟು ತೆಗ್ದಿಟ್ರೆ ಇಡು ಆಮೇಲೆ ಬಂದು ತಿಂದು ತಿನ್ಬೇಕಿದ್ರೆ ಆಯ್ತು ತೆಗ್ದಿಡ್ತೀನಿ ಯಾವಾಗಾದ್ರೆ ಬಂದು ತಿಂದು ಏನು ನಿಮ್ಮ ನಾದಿನಿ ಬಂದಿಲ್ಲ ವರ್ಷ ಯಾವಾಗ ಬರ್ತಾರ ಅವ್ರು ಹುಡುಗರಿಗೆ ಬಿಟ್ಟು ಬರೋಕಷ್ಟೇ 1-2 ದಿನ ಇದ್ದು ಹೋಗ್ತಾರೆ ಈಗ ಅಲ್ಲೆಲ್ಲ ಹೋಗಿದಾರಂತಕ್ಕ ಶೂಟಿಂಗ ಶೂಟ್ ಅದೇ ಫುಲ್ಗಾಮ್ ಅಂತ ಇತ್ತು ನೋಡಿ ಅವಾಗ ಟಿವ್ಯಾಗ ಅದು ತೋರಿಸ್ತಿದ್ದಿಲ್ಲ ಎಲ್ಲೋ ಅವರು ಇವರು ಭಯೋತ್ಪಾದಕರು ಬಂದು ಎಲ್ಲ ಶೂಟ್ ಮಾಡಿ ಕೊಂದಿದ್ರಂತ ನೋಡಿ ಆ ಜಾಗಕ್ಕೆ ಹೋಗಿದ್ದಾರೆ ಇವ್ರು ಅಲ್ಲಿ ಏನೈತಕ್ಕ ಕಾಡು ಅವ ಮರ ಗಿಡ ಇದಾವೆ ಇಲ್ಲ ಸುತ್ತಮುತ್ತ ಎಷ್ಟೊಂದು ಕಾಡಿದಾವೆ ಅದನ್ನು ನೋಡೋದ್ಬಿಟ್ಟು ಅಷ್ಟು ದೂರ ಹೋಗಿದಾರಂತ ನೋಡಿ ಆ ಹುಡುಗರಿಗೆ ಕರ್ಕೊಂಡು ಹೋಗಿಲ್ಲ ಅವರಷ್ಟೇ ಹೋಗಿದ್ದಾರೆ ಮೂನು ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅವ್ರು ಮೂನು ಅದೇ ಥರದವ ಮೂನು ಮೂನು ಏನೋ ಅಂತಾರಕ್ಕ ಬಾಯಾಗ ಐತೆ ಬರಾತಿಲ್ಲ ನನಗದು ಹೊಸ್ದಾಗ ಮದುವೆ ಆದವ್ರು ಗಂಡ ಹೆಂಡತಿ ಹೋಗೋದಿಲ್ಲ ಈಗ ಸುತ್ತಾಡಕ್ಕೆ ಊಟಿ ಶಿಮ್ಲಾ ದೂರ ಕಾಶ್ಮೀರ ಹಂಗಿಂಗಂತ ಹೋಗೋದಿಲ್ಲ ಅದನ್ನ ಹೇಳಿದ್ನಿ ಇವರು ಹೊಸ್ದಾಗ ಮದುವೆ ಆದವ್ರ ಗತೆ ಮಾಡ್ತಾರೆ ಮಕ್ಕಳನ್ನ ಬಿಟ್ಬಿಟ್ಟು ಅಡ್ಡಾಡಕ್ಕೆ ಹೋಗ್ಬಿಡೋದು ಸೂಟಿ ಇದ್ದಾಗ ಅಯ್ಯೋ ಏನಾದ್ರಕ್ಕ ನಿನಗೆ ಊಟಿ ಶಿಮ್ಲಾ ಕಾಶ್ಮೀರಕ್ಕೆ ಹೋಗ್ತಾರಂತ ಹೇಳಿದ್ನಿ ಇದ್ರಾಗ ನಗೋದೇನೈತೆ ಅದಕ್ಕ ಅವಾಗಿಂದ ಮೂನ್ ಅನ್ನತ್ತಿರಲ್ಲ ಅದಕ್ಕ ನಗು ಬಂತು ನನಗೆ ಅದಕ್ಕೆ ನಾಗತ್ತೀನಿ ನೀನು ಬಾಯಾಗ ಐತದ ಹೆಸರು ಏನು ಹೇಳಕ್ ಬರತ್ತಿಲ್ಲ ನೀನಾದ್ರ ಹೇಳಿ ಏನಂತಾರ ಅದಕ್ಕೆ ಮೂನ ಅನ್ನಲ್ಲ ಇಲ್ಲಕ್ಕ ಹನಿಮೂನ್ ಅಂತಾರ ಅದಕ್ಕೆ ಏನ ಹನಿಮೂನ್ ಯಾವ ಥರದ್ದು ಬಿಡವ ಇಂಗ್ಲೀಷ್ ಬಿಡೋದಿಲ್ಲ ನಮ್ಗೆ ಯಾಕೆ ಬೇಕು ಬಿಟ್ಟಾಕ್ರಿ ಹೋಗ್ಲಿ ಅದನ್ನ ತಿಳ್ಕೊಂಡು ನಾವಾದ್ರೆ ಏನು ಮಾಡೋದೈತಲ್ಲ ಆದರೂ ನಾನು ಕರೆಕ್ಟ್ ಹೇಳಿದ್ನಿ ಅದು ಮೂನ ಅಂದಿದ್ನಲ್ಲ ಏನು ಹನಿ ಒಂದ ಬಿಟ್ಟಿದ್ನಿ ಇರ್ಲಿ ಬಿಟ್ಟಾಕ್ರಿ ಹೌದಕ್ಕ ಗಿರಿಜಾಕ ಯಾಕೆ ಪತ್ತೇನೇ ಇಲ್ಲ 4-5 ದಿನ ಆತು ನಾನು ಒಟ್ಟ ನೋಡಿಲ್ಲ ನೋಡಕ್ಕ ಓನ್ಯಾಗಿಂದ ಹೋಗಿ ಅಂಗಡಿಗೆ ಹೋಗೋದು ಗಿರ್ನಿಗೆ ಹೋಗೋದು ಎದಕ್ಕಾದ್ರೆ ಬಂದ ಬರೋದು ಒಟ್ಟ ನೋಡೇ ಇಲ್ಲಕ್ಕ ಏನು ನಿಮ್ಮ ಮನ್ಯಾಗ ಏನಾದ್ರು ಬಂದಿತ್ತೆ ಎಲ್ಲಿ ಮನ್ಯಾಗಿದ್ರೆ ಓನ್ಯಾಗ ಅನ್ಸ್ಕೋತೈತೆ 4-5 ದಿನ ಆತು ನಾನು ನೋಡೇ ಇಲ್ಲ ನೋಡಿ ಈ 8 ದಿನದಿಂದ ಗಂಗಾ ಊರಿಗೇನೋ ಹೋಗಿ ಬಂದಿದ್ದಾರೆ ಅವ್ರು ಸುಟ್ಟಿ ಬೇರೆ ಐತೆ ಎಲ್ಲಾದ್ರೂ ಟ್ರಿಪ್ಗೆ ಹೋಗಿರ್ತಾರೆ ಅನಿಸ್ತೈತೆ ನನಗೂ ಗೊತ್ತಿದ್ದಿಲ್ಲ ಮೊನ್ನೆ ಹೂವು ಬಿಡಿಸ್ಕೊಂಡು ಬರಕ್ಕೆ ಹೋಗಿದ್ನಿ ನಾನು ದಾಸವಾಳ ಹೂವು ಬೇಕಾಗಿದ್ದು ಹೋಗಿದ್ನಿ 10 ಗಂಟೆಗೆ ಕೀಲಿ ಹಾಕಿರೋದಿತ್ತು ಭಾಳ ದಿನ ಆತು ನೋಡ ಇಲ್ಲ ತಡಿ ಹೂವು ಬಿಡಿಸ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬರೋಣಂತ ಅವ್ರ ಮನೆ ಮುಂದೆ ಹೋದ್ನಿ ಕೀಲಿ ಹಾಕಿರೋದಿತ್ತು ಎಲ್ಲೋ ಹೊಲಕ್ಕೆ ಹೋಗಿರ್ತಾರೆ ಬಿಸಿಲಾಗ ಮತ್ತು ಹೋಗೋಕ್ಕಾಗದೆ ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತ ಹೋಗಿರ್ತಾರೆ ಬಿಡು ಅಂದ್ಕೊಂಡು ಬರಾತಿದ್ನಿ ಕುಂಟಜಿ ಕುತ್ಕೊಂಡಿತ್ತಲ್ಲಿ ಕೇಳೋಣ ಬೇಡ ಎಲ್ಲಿ ಹೋಗಿದಾರ ಅಂತ ಅನ್ಕೊಂಡು ಕೇಳಬಿಟ್ನಿ ನೋಡೋಣ ತಡಿ ಅಂತ ಎಲ್ಲಿ ಹೋಗಿದಾರ ಅಜ್ಜಿ ಇವ್ರಂತ ಏನೇನೋ ಇವತ್ತು ನಸಕ್ನಾಗ ಏನೋ ಗಾಡಿ ಶಬ್ದ ಕೇಳಿಸ್ತೆ ಅದಕ್ಕೆ ಹೊರಗೆ ಬಂದು ನೋಡಿದ್ನಿ ಅವ್ರ ಕಾರ್ ಗಾಡಿಲೇ ಎಲ್ಲರೂ ಹೋದ್ರಂತೆ ಮನೆಯವ್ರ ಒಟ್ಟ ಎಲ್ಲರೂ ಹೋದ್ರಂತೆ ಅಂತ ಮಗ ಬೇರೆ ಇದಾನಲ್ಲ ಮತ್ತೆ ಎಲ್ಲಾದ್ರೂ ಹೋಗಿರ್ತಾರೆ ಟ್ರಿಪ್ಪಿಗೆ ಏನೋ ಹೇಳಿಲ್ಲ ಈ ಸತಿನ ಇಲ್ಲಾಂದ್ರೆ ಅಲ್ಲೋಕಿವಿ ಇಲ್ಲೋಕಿವಿ ಅಂತ ಹೇಳ್ತೈತೆ ಅರ್ಜೆಂಟ್ಲಿ ಹೋದಂಗಿದ್ದಾರೆ ಬಿಡು ಅಂತ ಸುಮ್ಮನೆ ಆದ್ನಿ ನಾನು ಹೌದೇನ ಅದಕ್ಕೆ ಕನ್ಸತಿಲ್ಲ ಅವಕ್ಕ ನಾನು ದಿನಕ್ಕೆ ಒಂದ್ಸತಿ ಆದ್ರೆ ನೋಡ್ತಿದ್ನಿ ಯಾಕೇನ ಕನ್ಸತನೇ ಇಲ್ಲ ಎಲ್ಲಿಗಾದ್ರೂ ಊರಿಗೆ ಹೋಗಿದಾರೇನೋ ಅನ್ಕೊಂಡಿದ್ನಿ ಹೌದೇಳಕ್ಕ ಹುಡುಗರು ಸುಟ್ಟಿ ಬೇರೆ ಐತಿ ಈಗ ಮತ್ತು ಟ್ರಿಪ್ಪಿಗೆ ಹೋಗಿರ್ತಾರೆ ರಾಜುನು ಇದಾನಲ್ಲ ಅವನು ಯಾವತ್ತೂ ಹೋಗ್ತಾನಂತಲ್ಲ ಈಗ ಹೋಗಿ ಬರ್ಲಿ ಬಿಡು ಮತ್ತೆ ಅವನು ಹೋದ್ರೆ ಯಾರು ಕರ್ಕೊಂಡು ಹೋಗ್ತಾರೆ ಹೇಳು ಗೊತ್ತೇಳ ಅವತ್ತು ಹೇಳ್ತಕ್ಕ ಈಗ ನಿನ್ನ ಮಾತ್ರ ರಾಜುನು ಹೋಗತ್ತಾನ ಅವನಿಗೂ ಏನಾದ್ರು ಮಾಡಿಕೊಡ್ಬೇಕು ಮನ್ಯಾಗ ಏನೇನಿಲ್ಲ ಈ ಶನಿವಾರ ಸಂತೆಗಾದ್ರೆ ಹೋಗೋಣ್ರಿ ಎಲ್ಲರೂ ಅಂತ ನಾನು 3 ವಾರ ಆತಕ್ಕ ನನ್ನ ಮನೆಯವ್ರಿಗೆ ಕಳ್ಸಾತೀನಿ ನೋಡ್ತೀನಿ ತಗೋ ಹೆಂಗಾದ್ರೆ ಇರಲಿ ನಮ್ಮ ಅತ್ತೆ ಕೇಳಿ ಒಂದು ಮಾತು ನಮ್ಮ ಹುಡುಗರ ಕೈಯಲ್ಲಿ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ನಿ ತಗೋ ಮತ್ತೆ ಹೆಂಗಾದ್ರೆ ಇರಲಿ ಹೇಳಿ ನನಗೆ ಒಂದು ಸ್ವಲ್ಪ ಜಲ್ದಿ ಶನಿವಾರ ಬರತೈತೆ ಮತ್ತು ಬರಲ್ಲ ಅಂತಂದ್ರೆ ರಾಜು ಕರ್ಕೊಂಡಾದ್ರೂ ಹೋಗಿ ಬರ್ತೀನಿ ನಾನು ಅಂತ ಹೇಳ್ತು ಟ್ರಿಪ್ಪಿಗೆ ಬೇರೆ ಹೋಗಿದ್ರೆ ಏನು ಪತ್ತೇನೇ ಇಲ್ಲ ಶನಿವಾರ ಮುಗಿದೋಯ್ತು ಎಲ್ಲಾನು ಆಯ್ತು ಇನ್ನೂ ಮಟ ಕೇಳಾಕ ಬಂದಿಲ್ಲ ನೋಡಿ ಏನು ಹೋಗಿ ತಗೊಂಡು ಬಂದೈತೆ ಏನೋ ಗೊತ್ತಿಲ್ಲ ಯಾವಾಗಾದ್ರೆ ಸಿಕ್ಕಿದ್ರೆ ಕೇಳ್ಬೇಕು ನೋಡಿ ಹೋಗಿ ಬಂದೆ ಏನಕ್ಕ ಅಂತ ಹೈ ಅಲ್ಲಿ ನೋಡಕ್ಕ ಯಾರು ಹೈ ನಮ್ಮ ಗಿರಿಜಕ್ಕ ಅಲ್ಲ ನೋಡವ್ವ ಮಾತಾಡ್ಸ್ದಂಗೆ ಹಂಗೆ ಹೋಗತೈತೆ ಓ ಗಿರಿಜಕ್ಕ ಏನೀಗ ನಾನು ಕಣ್ಣಿ ಕಾಣತಿಲ್ಲ ನಿನಗೆ ತಲೆ ಮ್ಯಾಗ ಪುಟ್ಟಿ ಇಟ್ಕೊಂಡೈತೆ ಅಂದ್ರೆ ಗಿರ್ನಿ ಹೋಗತೈತೆ ಅವಕ್ಕ ಅದಕ್ಕೆ ನೋಡಿಲ್ಲ ಕೈ ಹಿಂಗೆ ಅನ್ನತೈತೆ ಇರು ಬರ್ತೀನಂತ ಏ ಬಾರಕ್ಕ ಆಮೇಲೆ ಹೋಗೋಂತೆ ಬಾ ಇಲ್ಲ 5 ನಿಮಿಷ ಇರ್ಲಿ ಬಾ ಭಾರಿ ಐಶ್ವರ್ಯ ಬಿಡು ನಿಂದೆ ಏನ್ಲ ಬಿಡಾಡಿ ಏನ್ ಭಾರಿ ಐಶ್ವರ್ಯ ಗೀಶ್ವರ್ಯ ಅಂತ ಮಾತು ಬರತಾವಲ್ಲ
ನನ್ನ ತಲೆ ಮ್ಯಾಗಿನ ಪುಟ್ಟಿ ಎತ್ಕೋಬಾ ಇಲ್ಲಿ ಗೊತ್ತಾಕೈತೆ ಇವ್ರಿಲ್ ಸಜ್ಜಾಗಿ ನೆಳಾಕ್ ಕುಂತಾರೆ ಅದಕ್ಕೆ ಬರ್ತಾವ ಮತ್ ದೊಡ್ಡ ದೊಡ್ಡ ಮಾತುಗಳು ಏ ಇಲ್ಲ ಬಾರಕ ನೀನ್ ಬರೋದಿಲ್ಲ ಅಂತಾನೆ ಹಂಗ ಹೇಳಿದ್ನಿ ನಾನು ಹೋಗುವಂತೆ ಬಾ ಇಷ್ಟ ದಿನ ಎಲ್ಲಿ ಹೋಗಿದ್ದಿ ಏನ್ ಕತೆ ನಾವ್ ಎಷ್ಟು ಮಿಸ್ ಮಾಡ್ಕೊಂಡಿ ಗೊತ್ತೈತೆ ನಿನ್ನ ಅದನ್ನ ಗಿರ್ನಿಗ್ ಪುಟ್ಟಿ ಇಟ್ಟು ಬಂದ್ ಹೇಳ್ತೀನಿ ತಡೀರವ ಮತ್ತೆ ಕರೆಂಟ್ ಹೋದ್ರ ಎಷ್ಟೊತ್ತಿಗೆ ಬರ್ತಾವ ಏನೋ ನೀವಂದ್ರೆ ಇಲ್ಲ ಇದೀರಿ ಒಂದ್ 4 ಹೆಜ್ಜೆ ಇಟ್ರೆ ಬರ್ತಾವ ಹೋಗಿ ಹಾಕ್ಸ್ಕೊಂಡ್ ಬರ್ತೀರಿ ನಾವ್ ಇಲ್ಲಿ ಆ ಓನ್ಯಾಗಿಂದ ಇಲ್ಲಿ ಬಂದು ಇಟ್ಟು ಹೋಗ್ಬೇಕು ಮತ್ ಕರೆಂಟ್ ಹೋದ್ರ ಪಜ್ಜಿತೆ ಆಕೈತೆ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಡ್ರಿ ಏ ಇರ್ಲಿ ಬಾರಕ ಹೋಗುವಂತೆ ಕರೆಂಟ್ ಹೋದ್ರೆ ಏನಾದ್ ಬಾ ಹಂಗೇನಾದ್ರೂ ನಿಂಗ್ ಬರಕಾಗಿಲ್ಲ ಅಂದ್ರೆ ನಾನು ಸುಶೀಲಕ್ಕ ಬಂದೆ ಕೊಟ್ಟು ಹೋಗಿ ತಗೋ ಪುಟ್ಟಿ ಏ ಬೇಡವ ನಂಗೇನಾದ್ರು ವಜೆ ಆಗೋದಿಲ್ಲ ಹೋಗಿ ತಗೊಂಡ್ ಹೋಗ್ತೀನಿ ಏನು ಜಲ್ದಿ ಹಾಕ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ ಹೋಗ್ಬೇಕಾದ್ರೆ ತಗೊಂಡ್ ಹೋಗಕ್ ಬರ್ತದ ನಾನೇ ಭಾರಿ ಕಟನವ ಇವ್ರದ್ದು ಅದಕ್ಕ ಹಂಗ ಹೋಗತ್ತಿದ್ನಿ ನಾನು ಹಿಂಗ್ ಬಂದೆ ಸಿಗಾಕೊಂಡಿ ನೋಡಿ ಈ ಬಿಡಾಡಿ ರೀಲ್ ಕುಂತಾರಂತ ನಂಗೇನ್ ಗೊತ್ತಿತ್ತು ಇಲ್ಲಾಂದ್ರೆ ಹಂಗ ಹೋಗಿದ್ದಿದ್ರೆ ಪಾರಾಗ್ತೀನಿ ನಾನು ಬಾರಕ ನೋಡ ಅವಾಗಿಂದ ಬಾರಕ ಬಾರಕ ಅನ್ನತ್ತೀರಿ ತಲೆ ಮ್ಯಾಗ ಇಷ್ಟು ವಜೆ ಎತ್ಕೊಂಡಿನಿ ಒಬ್ಬಾಕಿ ಆದ್ರ ಬಂದ್ ಕೊಡಕ ಇಲ್ಲಿ ವಜೆ ಇಳಿಸ್ತೀನಂತ ಹೇಳ್ಬೇಕು ಸರಿ ರವ ಹೋಗ್ತೀನಿ ನಾನು ಎಲ್ಲಿ ಏ ಕೊಡಕ ಇಳಿಸ್ತೀನಿ ಕೊಡು ಮತ್ ನೀನು ಬರೋದ ಇದ್ದಿತ್ತ ಹೋಗ್ತೀನಿ ಅನ್ನತಿ ತಡಿ ಮತ್ತೆ ಇರೋದಿದ್ರೆ ಇಳಿಸೋಣಂತ ನಾನು ಸುಮ್ಮನಾದ್ನಿ ಕೊಡಿಲಿ ಸಾವಕಾಶವ ಅಯ್ಯಪ್ಪ ನೋಡ ತಲೆ ಮ್ಯಾಗಿನ ಪುಟ್ಟಿ ಇಳಿದ ತಕ್ಷಣಕ್ಕೆ ಹೆಂಗಿರೇ ಬಂದಂಗ ಆಗತ್ತವ ಹಂಗ ತಗೋ ತಡಿಯಾಕ ಇಲ್ಲಿ ಬೇಡ ಆ ಕಡೆಗೆ ಸರಸಿಡು ಮತ್ತೆ ಇಲ್ಲಿ ಕುಂದ್ರು ಅಂತೆ ಹೇಳ್ರವ ಈಗ ಎಲ್ರು ಆರಾಮಿದ್ದೀರಾ ಇಲ್ಲ ಆರಾಮಿದ್ದೀವಕ್ಕ ನೀನ್ ಆರಾಮಿದ್ದಿ ನಾನು ಆರಾಮಿದ್ದೀನವ ಏನು ಊರಿಗಿರಿ ಹೋಗಿದ್ದೀರ ಏನೋ ಅನ್ಕೊಂಡಿ ನಾನು ಎಲ್ಲಿ ಕಾಣತಾನೆ ಇಲ್ಲ ನೀವು ನಾವ್ ಕಾಣತಿಲ್ಲ ನೀನ್ ಕಾಣತಿಲ್ಲ ನೀವೆಲ್ಲೋ ಟ್ರಿಪ್ ಗಿಪ್ ಭಾರಿ ಅಡ್ಡಾಡತ್ತೀರ ಅಂತ ನಾವ್ ಅನ್ಕೊಂಡಿವಿ ನೀನ್ ನೋಡಿದ್ರೆ ನಮ್ಗ ಕೇಳತಿ ಅಯ್ಯ ಟ್ರಿಪ್ ಅದು ಒಂದ ದಿನ ಹೋಗಿ ಬಂದಿದ್ನ ಮತ್ತ ಇಲ್ಲ ಊರಾಗ ಇದೀವಿ ಎಲ್ಲ ಆಸ್ಪಾಸ್ ಪತ್ತೆನೇ ಇಲ್ಲ ನಿಮ್ದು ಇಲ್ಲ ಹೂವ ಬಿಡ್ಸಾಕ ಅದು ಬರ್ತಿದ್ದಿ ಯಾಕ ಬಂದ ಇಲ್ಲಲ್ಲ ಸುಶೀಲಾ ಸರ್ಜಿ ಅನ್ಕೊಂಡಿ ನಾನು ಹೌದೇನ ನಾವ್ ಹಂಗ ಅನ್ಕೊಂಡಿವಿ ಎಲ್ಲಿಗೆ ಹೋಗಿದ್ರಕ್ಕ ಅದವ ವಂಡರ್ಲಾ ಬೆಂಗಳೂರಿಗೆ ಹೋಗಿದ್ವಿ ನಾವ್ ಭಾರಿ ದೂರ ಬಿಡವ ಇಲ್ಲಿಂದ ಕುಂತನ ಸೊಂಟ ಬಿದ್ದೋದಂಗ ಆಗ್ಬಿಡ್ತು ನನ್ಗೆ ಓದ್ವಿ ಮಜಾ ಮಾಡಿದ್ರು ಹುಡುಗರದು ಎಲ್ಲ ನೀರಿಂದ ಆಟ ಬೇರೆ ಇದು ಅದ್ರಾಗ ಕುಂತ್ರೆ ಜೀವ ಮತ್ತೆ ಇರ್ತೈತ ಇಲ್ಲ ಅನ್ನೋದ ಗ್ಯಾರಂಟಿ ಇದ್ದಿದ್ದಿಲ್ಲ ಅದಕ್ಕೆ ಬ್ಯಾಡ್ ಬಿಡಪ್ಪಯ್ಯ ಆಡೋದ ಬೇಡ ಅಂತ ಅವ್ರಿಗೂ ಆಡಕ್ ಕೊಟ್ಟಿಲ್ಲ ಅವ್ರಂದ್ರೆ ಏನು ಆಡ್ತಾರೆ ಅವ್ರು ಆಡೋದು ನಮ್ಗೆ ನೋಡಕ್ ಆಗೋದಿಲ್ಲ ಅಂತ ಅದು ಆಡಕ್ ಬಿಟ್ಟಿಲ್ಲ ಒಂದೇ ಒಂದು ನೋಡವ ಅದು ಹಿಂಗೆ ಕುಂತೆ ಸುತ್ತೋದೊಂದು ಆಡಿದ್ವಿ ಅಯ್ಯೋ ಅದ್ರಾಗ ಜೀವ ಹೋದಂಗ ಆಗ್ಬಿಡ್ತಾವ ನನಗೆ ಯಾವಾಗ ಅದು ಬಂದ್ ಮಾಡ್ತಾರ ಅನ್ಸ್ಬಿಡ್ತಾವ ಅದ ಲಾಸ್ಟ್ ನೋಡ್ ಬಂದ ಬಿಟ್ಟಿವಿ ನಾವು ಏನು ಬೇಡ ಬ್ಯಾರಪ್ಪಯ್ಯ ನಂಗೆ ಏನೇನು ಆಡಕ್ಕಾಗತ್ತಿಲ್ಲ ವಾಂತಿ ಬಂದಂಗೆ ಆಗತೈತಂತೆ ಬಂದ ಬಿಟ್ವಿ ಇನ್ನು ಭಾಳ ಆಟ ಇದ್ವು ಅವೆಲ್ಲ ಎಲ್ಲಿ ಬ್ಯಾಡ್ ಬಾ ಸುಮ್ಮನೆ ಮತ್ತೆ ಭಾಳ ಸುಸ್ತಾಗ್ತಾರೆ ಹುಡುಗರಂತೆ ಬಂದ ಬಿಟ್ಟಿವಿ ಮತ್ತು ಹೋಗಿ ಬರ್ಬೇಕಲ್ಲ ಇಲ್ಲಿ ನಮ್ಮೂರೇನು ಸ್ವಲ್ಪ ದೂರ ಐತೆ ಅಲ್ಲಿಂದ ಹೋಗಿ ಬಂದವ ಇಷ್ಟ ಒಂದೇ ದಿನ ಮುಂಜಾನೆ ಹೋಗಿ ಸಾಯಂಕಾಲ ಬಂದ್ಬಿಟ್ವಿ ನೀವು ನೋಡಿದ್ರೆ 4-5 ದಿನ ಕಾಣಿಸ್ಕೊಂಡಿಲ್ಲ ಅಂತ ಟ್ರಿಪ್ ಅಡ್ಡಾಡತ್ತಾಳಗಿರಜಾಕ ಹಂಗಿಂಗ ಅಂತ ಅನ್ಕೊಂಡಿರಿ ಇಲ್ಲವ ಎಲ್ಲಿ 4 ದಿನ ಹೋಗಾಕ ಅಷ್ಟು ದುಡ್ಡು ಬೇಕಲ್ಲ ಹೌದೇನು ಒಟ್ನಲ್ಲಿ ಮಜಾ ಮಾಡಿದ್ರೆ ಅಂತ ಆತೆ ಏನೋ ಬಿಡಕ ಒಂದಿನ ಹೋಗಿ ಬಂದ್ರಲ್ಲ ಸಾಕು 4 ದಿನಗಟ್ಲೆ ಎಲ್ಲ ಅಡ್ಡಾಡಕ್ ಬರ್ತೈತೆ ಅಂತವಕ್ಕೆಲ್ಲ ದೊಡ್ಡವಕ್ಕೆ ಜೇಬಿ ಕತ್ರಿ ಹಾಕೊಂಡು ಹೋಗ್ಬೇಕು ನಾವು ದುಡ್ಡಿಂದ ಯೋಚನೆ ಮಾಡಬಾರ್ದು ಇರ್ಲಿ ಬಿಡು ಹೆಂಗು ಮತ್ತೆ ಹುಡುಗರು ಸುಟಿ ಇದು ಹೋಗಿ ಬಂದ್ರಿ ನಾವು ನೋಡಿ ಹೊಲ್ದಿಂದ ಮನೆಯಿಂದ ಹೊಲ ಇಷ್ಟ ಆಗತೈತೆ ಯಾವತ್ತು ಕರ್ಕೊಂಡು ಹೋಗ್ತಾರೆ ಏನು ಹೆಂಗೋ ಆರಾಮಾಗಿ ಹೋಗಿ ಬಂದಿವಿ ನೋಡಿ ಅಷ್ಟೇ ಸಾಕು ಅಯ್ಯ ಯಾರ ಕರ್ಕೊಂಡು ಹೋಗ್ಬೇಕು ಗೃಹಲಕ್ಷ್ಮಿ ಹಣ ಬರತ್ತಿಲ್ಲ ಜೋಡ್ಸ್ಕೊಳ್ರಿ ಹೋಗೋಣಂತೆ ಎಲ್ಲ ನೋಡಿ ನಾನು ಎಲ್ಲ ಧೈರ್ಯ ಬಂದೈತಿ ಈಗ ನಿಮ್ಮನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಬೇಕಿದ್ರೆ ಜೋಡ್ಸ್ಕೊಳ್ರಿ ಈ ವರ್ಷ ಬೇಡ ಮುಂದಿನ ವರ್ಷ ಹೋಗೋಣ್ರಿ ನೋಡೋಣ ತಗೋಕ ಇನ್ನು ಮುಂದಿನ ವರ್ಷ ಅಲ್ಲ ನಾವು ಹೋಗ್ತೀವಂದ್ರು ಮನ್ಯಾಗಿರೋರು ಕಳಿಸ್ಬೇಕಲ್ಲ ನೀವು ಅತ್ತೆಗೆ ಕೇಳ್ತೀರಿ ಗಂಡಂದ್ರಿಗೆ ಹೇಳಿ ಬಂದ್ರೆ ಸಾಕು ಅವ್ರಂತೂ ಕಳಿಸ್ತಾರೆ ಚಂದ್ರಿಗೆ ಹೇಳ್ತೀನಿ ನಾನು ಹೋಗೋಣ ಸುಮ್ಮನಿರಿ ಆತವ ಸಾಕಲ್ಲ ಹೇಳಿದ್ನಿ ಈಗ ಸ್ವಲ್ಪ ಸೋಸ್ರಿ ನೀವು ಹೋಗ್ತೀನಿ ನಾನು ಇರಕ್ಕ ಚಾ ಮಾಡ್ತೀನಿ ಚಾ ಮಾಡ್ತಿ ಆತು ನಾನು ಮತ್ತೆ ಚಾ ಮಾಡ್ತಿರ್ಲಿ ಗಂಗಾ ಇಲ್ಲ ಅವಸರ ಕರೆಂಟ್ ಹೋಗ್ಯದಂತ ಬನ್ನಿ ಈ ಕಡೆ ಮಾಡೋಗಿ ಕುಡ್ದು ಹೋಗ್ತೀನಿ ತಗೊಂಡ್ ಬರೀ ಇಲ್ಲಿ ಸೊಪ್ಪು ಏನು ಭಾರಿ ಚೆನ್ನಾಗಿದ್ದಂಗೆ ಐತೆ ಏನು ಇತ್ತಲ್ದಾಗಿಂದ ಏನು ಹೊಲ್ದಾಗಿಂದ ಎರಡು ಅಲ್ಲ ನೋಡಿ ಸಂತ್ಯಾಗ ತಗೊಂಡ್ ಬಂದಿದ್ರು ಈ ಬಿಸ್ಲಾಗಿ ಎಲ್ಲಿ ಏನೇನು ಊಟತಿಲ್ಲಕ್ಕ ಒಟ್ಟ ನೀನ್ ಹಾಕಿದ್ದೆ ಸೊಪ್ಪು ಇತ್ತಲ್ದಾಗ ಹಾಕಿರೋದೈತೆ ಈ ಬಿಸ್ಲಾಗ ಅದಕ್ಕೆ ನೀರ್ ಎಲ್ಲಿಂದ ಹಾಕ್ತೀಯವ ಅದಕ್ಕ ನೋಡಿ ನನ್ ಮತ್ತೆ ಏನ್ ಹಾಕಕ್ ಹೋಗಿಲ್ಲ ಅದ ಒಂದ್ ಸ್ವಲ್ಪ ಚಿಗುರು ಬಂದ್ರ ಅದ್ರಾಗ ಒಂದ್ ಸ್ವಲ್ಪ ಕುಟು ಮಾಡಾತೀವಿ ನೋಡ್ರಿ ಏನೇನಿಲ್ಲ ಈಗ ಕೊತ್ತಂಬರಿ ಸೊಪ್ಪು ಅದು ಒಣಗ್ದಂಗ ಆಗೈತೆ ಎಲ್ಲಾ ತರಕಾರಿ ಒಣಗೋದಂಗ ಆಗಿದಾವ ನೋಡ್ಬೇಕೀಗ ಮಳೆ ಬಂದ್ರನ ಚಿಗುರ್ತಾವ ಬಿಸ್ಲೇನ್ ಕಡಿಮೆ ಐತನತಿ ಭಾರಿ ಬಿಸ್ಲೈತಿ ವರ್ಷ ಅದಕ್ಕ ನೋಡ ಹೊಲ್ದಾಗೂ ಇತ್ತಲ್ದಾಗೂ ಹಾಕಾಕ ಹೋಗಿಲ್ಲ ನಾನು ನೋಡೋಣ ಮಳೆ ಬರ್ಲಿ ಆಮೇಲೆ ಒಂದು ಮಳೆ ಬಂದ್ರೆ ಹಾಕ್ತೀನಿ
ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮ್ದ್ರ ಅಂತ ಅನ್ಕೊಳತ್ತೀನ್ರಿ. ನೋಡ್ರಿ ನಾನು ಗಿರ್ನಿಗೆ ಹೋಗತ್ತಿದ್ನಿ, ಕುಂದ್ರಸ್ಕೊಂಡಾರಿ. ಈಗ ಚಾ ಕುಡ್ದೋಗಂತೆ ಚಾ ಕುಡ್ದೋಗ್ತೀನ್ರಿ ನಾನು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಪಾಯಿಂಟ್ಸ್ ಕೊಡ್ರಿ. ನಿನ್ನೆ ವಿಡಿಯೋ ಹಾಕಿಲ್ಲ ಅಂದ್ರೆ ಈ ಬೇಸಿಗೆ ಕಾಲದೊಳಗೆ ಕುಂತ ಎಡಿಟಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ರಿ. ಹಾಗಾಗಿ ನಿನ್ನೆ ಒಂದಿನ ವಿಡಿಯೋ ಹಾಕಿಲ್ಲ, ಕ್ಷಮಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.